ಇವತ್ತು ಒಂದು ವಾಕ್ಯ ನನ್ನ ಜೊತೆಗೆ ಹೇಳಿ. ಆಹಾರದ ಹೇಳಿ, ಜೋರಾಗಿ ಹೇಳಿ. ಆಹಾರದ ಸೂಕ್ಷ್ಮ ಘಟಕಗಳ ಕೊರತೆಯಿಂದ, ಕುಪೋಷಣೆಯಿಂದ ಎಲ್ಲ ರೋಗಗಳು ಉಂಟಾಗುತ್ತವೆ. ವಿಚಾರದ, ಸಂವೇದನೆಗಳ, ಭಾವನೆಗಳ ಸೂಕ್ಷ್ಮ ಘಟಕಗಳ ಕೊರತೆಯಿಂದ ನಾವು ಜೀವನದಲ್ಲಿ ದುಃಖಿತರಾಗ್ತೀವಿ. ನಿಮ್ಮ ದುಃಖಕ್ಕೆ ಹಣಕಾಸೇ ಅಲ್ಲ. ನಿಮ್ಮ ದುಃಖಗಳಿಗೆ ಕಾರಣ ಪತಿ ಪತ್ನಿ ಅಲ್ಲ, ಪರಿವಾರ ಮತ್ತು ಮಕ್ಕಳಲ್ಲ, ಬಿಸ್ನೆಸ್ ವ್ಯಾಪಾರವಂತೂ ಅಲ್ವೇ ಅಲ್ಲ. ನಿಮ್ಮ ದುಃಖಗಳಿಗೆ ಕಾರಣ ಈ ಬ್ಯಾಂಕ್ ಬ್ಯಾಲೆನ್ಸ್. ನಿಮ್ಮ ದುಃಖಗಳಿಗೆ ಕಾರಣ ಸಂಸಾರದಲ್ಲಿರುವ ಎಲ್ಲ ರೋಗಗಳು ಮತ್ತು ಸಂಸಾರದ ಸಂಘರ್ಷ, ಆಹ್ವಾನಗಳು, ಚಾಲೆಂಜಸ್. ನಾವು ಯಾವುದನ್ನ ಪ್ರಾಬ್ಲಮ್ಸ್ ಅಂತೀವಿ. ನೀವು ನಿಜವಾಗಿ ಮೆದುಳನ್ನು ಸರಿಪಡಿಸಿಕೊಳ್ಳಿ, ನಿಮ್ಮ ಡೈರೆಕ್ಷನ್ ಸರಿಪಡಿಸಿಕೊಳ್ಳಿ, ನಿಮ್ಮ ಥಾಟ್ ಪ್ರೋಸೆಸ್, ನಿಮ್ಮ ದೃಷ್ಟಿ ಸರಿಪಡಿಸಿಕೊಳ್ಳಿ. ಪ್ರಾಬ್ಲಮ್ಸ್ ನಿಮಗೆ ನೋವು ಕೊಡೋದಿಲ್ಲ. ಚಾಲೆಂಜಸ್, ಕ್ರೈಸಿಸ್, ಲಾಸಸ್, ಎಲ್ಲ ಪ್ರಕಾರದ ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ. ಯಾಕೆ ನೀವು ದುಃಖಿತರಾಗಿದ್ದೀರಾ? ಕೆಲವರು ಪತಿಯ ಕಾರಣದಿಂದ, ಪತ್ನಿಯ ಕಾರಣದಿಂದ, ಮಕ್ಕಳ ಕಾರಣದಿಂದ, ತಂದೆ ತಾಯಿಯ ಕಾರಣದಿಂದ, ತಂದೆ ತಾಯಂದಿರು ಹೆಚ್ಚಾಗಿ ಮಕ್ಕಳ ಕಾರಣದಿಂದ, ಹಲವಾರು ಗುರುಗಳು ತಮ್ಮ ಶಿಷ್ಯರ ಕಾರಣದಿಂದಾಗಿ, ಕೆಲವು ಗುರುಗಳು ತಮ್ಮ ಶಿಷ್ಯರ ಕಾರಣದಿಂದಾಗಿ, ಮತ್ತೆ ಹಲವಾರು ಶಿಷ್ಯರು ಅವರು ತಮ್ಮ ಗುರುಗಳಿಂದಾಗಿ ದುಃಖಿತರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಸರಿಯಾದ ರೀಸನಿಂಗ್ ಅಲ್ಲ. ನಮ್ಮ ದುಃಖಗಳಿಗೆ ಯಾವಾಗಲೂ ನಾವೇ ಕಾರಣರು. ಯಾರಾದರೂ ನನ್ನನ್ನು ದುಃಖಿತನಾಗಿ ಮಾಡಿ ತೋರಿಸಿ. ನಿಮ್ಗಂತೂ 2-3 ಮಕ್ಕಳೇ ಇರ್ಬೋದು. ನನಗೆ ಸಾವಿರಾರು ಮಕ್ಕಳಿದ್ದಾರೆ, ಸಾವಿರಾರು ಹೆಣ್ಮಕ್ಳಿದ್ದಾರೆ, ಸನ್ಯಾಸಿಗಳು ಕೂಡ, ಬ್ರಹ್ಮಚಾರಿ ಆಚಾರ್ಯಗಳು ಕೂಡ. ಇಲ್ಲಿ ಕೆಲವರು ಮಾತ್ರ ನನ್ನ ಜೊತೆಗೆ ಇರ್ತಾರೆ, ನನ್ನ ಹತ್ತಿರದ ಸಂಪರ್ಕದಲ್ಲಿ. ನನ್ನ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಆತ್ಮಜರಿದ್ದಾರೆ. ಅವರು ನನ್ನ ತಂದೆ ರೂಪದಲ್ಲಿ, ಗುರುವಿನ ರೂಪದಲ್ಲಿ, ಸ್ನೇಹಿತನ ರೂಪದಲ್ಲಿ, ಸಹಯಾತ್ರೆಯ ರೂಪದಲ್ಲಿ, ಹೀಗೆ ನನ್ನ ಕೋಟಿಗಟ್ಟಲೆ ಜನ ಇದ್ದಾರೆ. ಆದರೂ ನಾನು ದುಃಖಿತನಾಗಿಲ್ಲ. ಅಂದ್ರೆ ಇದರ ಅರ್ಥ ಪರಿವಾರ ನಮ್ಮ ದುಃಖಕ್ಕೆ ಕಾರಣ ಅಲ್ಲ. ಕೆಲವರು ಕೆಲಸದಿಂದ ದುಃಖಿಯಾಗಿದ್ದಾರೆ. ನೀವು 2-3 ಕೆಲಸ ಮಾಡ್ತಾ ಇರಬಹುದು, ನಾನು ಸಾವಿರಾರು ಕೆಲಸ ಮಾಡ್ತೀನಿ. ಹೆಲ್ತ್, ಎಜುಕೇಶನ್, ರಿಸರ್ಚ್, ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ಲೂ ಸಖತ್ತಾಗಿ ಇಂಡಸ್ಟ್ರಿಯಲ್ಲೂ ಭಾರತದ ಪ್ರಧಾನಮಂತ್ರಿ ಪ್ರತಿ ತಿಂಗಳು ಕಡಿಮೆ ಅಂದ್ರೆ 1-2 ಬಾರಿ ಆತ್ಮನಿರ್ಭರ, ಸ್ವಾವಲಂಬಿ ಭಾರತದ ಬಗ್ಗೆ ಮಾತನಾಡ್ತಾರೆ. ಆತ್ಮನಿರ್ಭರ ಭಾರತದ ಎಲ್ಲಕ್ಕಿಂತ ದೊಡ್ಡ ಪ್ರೇರಣೆ ಪತಂಜಲಿ. ಈಗ ಪತಂಜಲಿಯ ಅರ್ಥ ರಾ ಮಟೀರಿಯಲ್ ಪ್ರೊಕ್ಯೂರ್ಮೆಂಟ್. ಮತ್ತೆ ಅದರಲ್ಲೂ ಕಡಿಮೆ ಅಂದರೆ ಹೆಚ್ಚಿನ ಇಂಡಸ್ಟ್ರೀಸ್ನಲ್ಲಿ 5-6 ರಾ ಮಟೀರಿಯಲ್ಸ್ ಮಾತ್ರ ಇರುತ್ತವೆ. ಮೊಬೈಲ್ ತಯಾರಿಸಿ, ಕಾರ್ ತಯಾರಿಸಿ, ಬೇಕಿದ್ರೆ ವಿಮಾನ 10-20ಕ್ಕಿಂತ ಹೆಚ್ಚಾಗಲ್ಲ, 100ಕ್ಕಿಂತ ಹೆಚ್ಚು ಆಗುವುದೇ ಇಲ್ಲ. ನಾವು 10,000ಕ್ಕಿಂತಲೂ ಹೆಚ್ಚು ಗಿಡಮೂಲಿಕೆಗಳನ್ನ ಪ್ರೊಕ್ಯೂರ್ ಮಾಡ್ಕೊಳ್ತೀವಿ. ಮಾಡುವವರಿದ್ದಾರೆ, ಆದರೆ ಅವರಿಗೆ ಡೈರೆಕ್ಷನ್ ಎಲ್ಲಿಂದ ಸಿಗುತ್ತೆ? ಅವರ SOP ಎಲ್ಲಿಂದ ಆಗುತ್ತೆ? ಅದನ್ನ ಎಲ್ಲಿಂದ ಡೈರೆಕ್ಟ್ ಮಾಡಲಾಗುತ್ತೆ? ಎಲ್ಲಿಂದ ಆ ದೃಷ್ಟಿ ಸಿಗುತ್ತೆ? ದೃಷ್ಟಿ ಸಿಗುತ್ತೆ ಸ್ವಾಮಿ ರಾಮದೇವರಿಂದ, ಪೂಜ್ಯ ಆಚಾರ್ಯ ಬಾಲಕೃಷ್ಣರಿಂದ. ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ದೊಡ್ಡ ಟೀಮ್ ಇದೆ. ಅವರ ಕೆಳಗೆ ಭರತವರಿದ್ದಾರೆ, ಪೂರ್ತಿ ಶೃಂಖಲೆ ಇದೆ. ಒಬ್ಬೊಬ್ಬ ವ್ಯಕ್ತಿ ಬೇರೆ ಬೇರೆ ಕಾರ್ಯವನ್ನ ನೋಡ್ಕೋತಾರೆ. ಆದರೆ ಈ ಲಕ್ಷಗಟ್ಟಲೆ ಜನರನ್ನ ಒಂದು ಲೈನಲ್ಲಿ ನಡೆಸೋದು ಮನೇಲಿ ಯಾರು ಕಂಟ್ರೋಲಲ್ಲೇ ಇರೋಲ್ಲ. ಮಗ ಒಂದ್ ದಿಕ್ಕಿನಲ್ಲಿ ಹೋಗ್ತಾನೆ, ಮಗಳು ಇನ್ನೊಂದ್ ದಿಕ್ಕಲ್ಲಿ, ತಂದೆ ಎಲ್ಲೋ, ತಾಯಿ ಅವರ ಹಿಂದೆ. ನಿಮ್ ಹಿಂದೆ ಯಾಕೆ? ನಾನ್ ಬೇಕಾದಾಗೆ ಮಾಡ್ತೀನಿ,
ಅಂದ್ರೆ ಪರಿವಾರದ 10 ಜನ 10 ದಿಕ್ಕುಗಳಲ್ಲಿ ಓಡ್ತಾ ಇರ್ತಾರೆ. ಇಲ್ಲಿ ಒಂದೇ ಡೈರೆಕ್ಷನ್ ಅಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ. ಇದುವೇ ಡಿವೈನ್ ಡೈರೆಕ್ಷನ್, ಇದುವೇ ದಿವ್ಯ ದೃಷ್ಟಿ. ನೋಡಿ, ಕೆಲಸದಿಂದ ಯಾರಾದರೂ ದುಃಖಿ ಆಗೋದಿದ್ರೆ ರಾಮದೇವ್ ಇಷ್ಟವರೆಗೆ ದುಃಖ ಸಾಗರದಲ್ಲಿ ಮುಳುಗೇ ಹೋಗ್ತಿದ್ದ. ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಮ್ಯಾನುಫ್ಯಾಕ್ಚರಿಂಗ್, ಆಮೇಲೆ ಕ್ವಾಲಿಟಿ ಕಂಟ್ರೋಲ್, ಮತ್ತೆ ಡಿಸ್ಟ್ರಿಬ್ಯೂಷನ್, ಆಮೇಲೆ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್, ಅದಾದ್ಮೇಲೆ ಸಸ್ಟೈನೇಬಿಲಿಟಿ ಮತ್ತೆ ಪ್ರಾಫಿಟಬಿಲಿಟಿಯ ಜೊತೆಗೆ ಮೂವ್ ಮಾಡೋದು. ನೋಡಿ, ಇದು ಚಿಕ್ಕ ಕೆಲಸವಲ್ಲ, ಚಿಕ್ಕ ಪುಟ್ಟ ಕೆಲಸನೂ ಇರುತ್ತೆ. ನಾನು ಕೇಳಿದ್ದೇನೆ, ಕೆಲವರದ್ದು BP ಹೆಚ್ಚಾಗಿದೆ. ಇಲ್ಲಿ ಅಂತೂ ಎಷ್ಟು ಈ ಯೋಗದ ಸಾಮ್ರಾಜ್ಯ ಹೆಚ್ಚುತ್ತೋ ಅಷ್ಟಷ್ಟು ನನ್ನ BP ಕಡಿಮೆ ಆಗ್ತಾ ಇದೆ. 110 ಮತ್ತೆ 70 ಇದೆ. ದೇವರ ಹತ್ರ ಕೇಳ್ಕೋತೀನಿ ಇದರಿಂದ ಕಡಿಮೆ ಬೇಡ ಅಂತ. ಕೇಳಿ ಪರಮಾತ್ಮ, ನನ್ನ BP ಹೆಚ್ಚಾಗೋದಿಲ್ಲ, ಶುಗರ್ ಹೆಚ್ಚಾಗಲ್ಲ, ನಿದ್ದೆ ಕೆಟ್ಟು ಹೋಗೋದಿಲ್ಲ. ಬೇಕಿದ್ರೆ ಈಗ ನಾನು ಒಂದೇ ಸೆಕೆಂಡಲ್ಲಿ ಮಲಗಿಬಿಡ್ತೀನಿ, ಒಂದೇ ಸೆಕೆಂಡ್ನಲ್ಲಿ ಎದ್ಬಿಡ್ತೀನಿ. ಕೆಲಸ, ವ್ಯಾಪಾರ, ಬಿಸ್ನೆಸ್, ವ್ಯಾಪಾರ ಇವೆಲ್ಲದ್ರಿಂದ ನಿಮಗೆ ದುಃಖ ಆಗಲ್ಲ. ಹಾಗಾದ್ರೆ ಕೇಳಿ ನನ್ನ ಪ್ರಿಯ ಆತ್ಮಗಳೇ, ನಿಮಗೆ ದುಃಖ ಆಗಲ್ಲ. ಕೆಲವೊಮ್ಮೆ ನಮ್ಮ ಮಾಲಿಕ್ಯೂಲ್ಸ್ ಆಫ್ ಇಮೋಷನ್ಸ್ನಲ್ಲಿ ಕೆಲವೊಮ್ಮೆ ಇರಲಿ ಬ್ಯಾಲೆನ್ಸ್ ಕೆಟ್ಟು ಹೋಗುತ್ತೆ, ಸಿನರ್ಜಿ ಕೆಟ್ಟು ಹೋಗುತ್ತೆ. ಸಂವೇದನೆಗಳ, ಭಾವನೆಗಳ, ನಮ್ಮ ಮಾಲಿಕ್ಯೂಲ್ಸ್ ಆಫ್ ಇಮೋಷನ್ಸ್ನ ಡೈರೆಕ್ಷನ್ ಕೆಟ್ಟು ಹೋಗುತ್ತೆ. ಸರಿ, ಸ್ವಲ್ಪ ಹೊತ್ತು ಭಸ್ತ್ರಿಕೆ ಮಾಡಿ. ಯಾವಾಗಲೂ ಸುಖಿ ಆಗಬೇಕಿದ್ರೆ, ಒಳ್ಳೆ ನಿದ್ದೆ ಬರಬೇಕಾದ್ರೆ, ಮತ್ತೆ ಯಾವಾಗಲೂ ಪ್ರಸನ್ನ ಆತ್ಮ, ಪ್ರಶಾಂತ ಆತ್ಮ ಇರಬೇಕಾದ್ರೆ, ನಿಮ್ಮ ಎಲ್ಲ ಸೇವೆಗಳನ್ನು ಸರಿಯಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು? ಗುರು ಮತ್ತೆ ಭಗವಂತನ ಜೊತೆಗಿರಬೇಕು. ಮಾಡಿ ಭಸ್ತ್ರಿಕಾ. ಯಾವಾಗಲೂ ನಿಮ್ಮ ಗುರು ಮತ್ತೆ ಭಗವಂತನ ಜೊತೆಗೇನೇ ಇರಿ. ಮತ್ತೆ ಗುರು ಮತ್ತೆ ಭಗವಂತನ ಆಶ್ರಯದಲ್ಲಿ, ಶರಣಾಗತಿಯಲ್ಲಿರಬೇಕು. ಈಶ ಉಪನಿಧಾನದಲ್ಲಿ ಜೀವಿಸಬೇಕು. ಸಾತ್ವಿಕತೆಯಲ್ಲಿ ಜೀವಿಸಿ. ಕ್ಷಿಪ್ತ ಮೂಡ್ ವಿಕ್ಷಿಪ್ತ ರಜಸ್ ತಮಸ್ನಲ್ಲಿ ಬರಬೇಡಿ, ದುಃಖಿತರಾಗ್ತೀರಾ. ಈ 2 ರೇಖೆಗಳಿವೆ ಅಲ್ಲ, ಒಂದು ರೇಖೆ ಈಚೆ ಚಿತ್ತ ಕ್ಷಿಪ್ತ ಮೂಡ್ ವಿಕ್ಷಿಪ್ತದ್ದು ರಜಸ್ ಮತ್ತೆ ತಮಸ್ನದ್ದು ಸ್ಥಿತಿ, ಮತ್ತೆ ಇನ್ನೊಂದು ಕಡೆ ಇದೆ ಸತ್ವದ ಸ್ಥಿತಿ, ಗುಣಾತೀತ ಸ್ಥಿತಿ, ದೇವತ್ವ ರುಚಿತ್ವದ ಸ್ಥಿತಿ. ಅಹಮೇವ ಸ್ವಯಂ ಇದಂ ವದಾಮಿ ಜುಷ್ಟಂ ದೇವೇಭಿರುತಮಾನುಷೇಭಿಃ ಯಂ ಕಾಮಯೇತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಸ್ವತಃ ಭಗವಂತರು ಹೇಳ್ತಾ ಇದ್ದಾರೆ, ಅಹಮೇ ಸ್ವಯಂ ಇದಂ ವದಾಮಿ ಜುಷ್ಟಂ ದೇವಿ ವಿರುತಮಾನುಷೇಭಿಃ ಯಂ ಕಾಮಯಿತಂ ತಂ ಉಗ್ರಂ ಕಡೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ತೇಷಾಂ ಅಹಂ ಸಮುದ್ಧೃತ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯಾ ವೇಶ್ಯತ ಚೇತಸ ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕ ಮಾಮೇ ವೇಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮಯಿ ಮನಾಧತ್ ಸ್ವಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸ್ಯ ಮಯಿ ವಾತಾವೃತಂ ನ ಸಂಶಯ. ಕೇಳಿ, ಯಾರು ಗಟ್ಟಿಯಾಗಿದ್ದೀರಾ ಅವರು ಮಾಡಿದ್ರ ಸ್ವಲ್ಪ ಹೊತ್ತಲ್ಲೇ ನಿಲ್ಲಿಸ್ಬಿಡ್ತೀರಾ? ದಣಿವಾಯ್ತು ಸ್ವಾಮೀಜಿ, ಇನ್ನೂ ಎಷ್ಟೆಲ್ಲ ಮಾಡಬೇಕು ನೀವು?
ಚರೈವೇತಿ ಚರೈವೇತಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧಿತ. ಅಂದ್ರೆ ಲಯದ ಜೊತೆಗೆ ರಿದಮ್ನ ಜೊತೆಗೆ ಮಾಡಿ. ಯಾರಿಂದ ಭಸ್ತ್ರಿಕಾ ಆಗುತ್ತೆ ಅವ್ರು ಪೂರ್ತಿ ಭಸ್ತ್ರಿಕಾ ಮಾಡಿ. ಭಸ್ತ್ರಿಕಾ ಮಾಡ್ತಾ ಮಾಡ್ತಾ ದಣಿವಾದರೆ ಕಪಾಲ್ಭಾತಿ ಮಾಡಿ. ಈಗ ಪೂಜ್ಯ ಸಾಧ್ವಿ ದೇವಸತ್ಯ ಅವರು ಮತ್ತೆ ರೀತಾ ಅವರು ಬರ್ತಾರೆ ಇಬ್ರು. ಈಗ ನೋಡಿ, ಈಗ ಮಾಡಬೇಕು ಯೋಗ. ಹೇಗೆ ನಾವು ದೇವ್ರತ ಅವರಿಗೆ ಮತ್ತೆ ದೇವಪೂರ್ಣ ಅವರಿಗೆ ಹೇಳಿದ್ದೇವೆ, ಮಕ್ಕಳೇ ಒಂದೊಂದು ಆಸನವನ್ನು 10 ನಿಮಿಷ ಮಾಡಬೇಕು. ಅವರು ಹಾಗೇನೆ ಮಾಡಿದ್ರು. ಅವರಿಗೆ ಜೋರಾಗಿ ಚಪ್ಪಾಳೆ ಬಾರಿಸಿ ಅಭಿನಂದನೆ ಮಾಡಿ. ಮತ್ತೆ ಹೀಗೇನೆ ನೀವು ಪ್ರತಿದಿನ ನಮ್ಮ ಪೂಜ್ಯ ಸ್ವಾಮಿ ಆರ್ಯ ದೇವ್ಜಿ ಆನಂದ ದೇವ್ಜಿ ಅವ್ರು ನಿಮ್ಮಿಂದ ಮಾಡಿಸ್ತಾರೆ. ಹಾಗೇನೆ ಮಾಡಿ. ಹಾ ನೋಡಿ, ನಮ್ಮ ಗುರುಗಳು ಅಂತಾರಲ್ಲ, ಗುರು ಉಪದಿಷ್ಟ ಮಾರ್ಗೇಣ ಯೋಗಮೇವ ಸಮ ಅಭ್ಯಸೇತ್. ಇದು ಯೋಗಕ್ಕೆ ಗೌರವ. ಹೇಗೆ ಗುರು ಅಂತಾರೆ. ರೀತಾಜಿ ನೀವು ಕಪಾಲ್ಭಾತಿ ಮಾಡಿ, ಅನ್ಲೋಮ್ ವಿಲೋಮ್ ಮಾಡಿ. ದೇವಸತ್ಯ ಅವರೇ ಎದುರಿಗೆ ಬಾ ಮಗ. ನಿಮ್ಮ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮತ್ತೆ ನಾನು ಹೇಳೋದನ್ನ ಗಮನವಿಟ್ಟು ಕೇಳಿ. ನಾನು ಏನು ಹೇಳ್ತೇನೆ ಅದನ್ನು ಸಂಪೂರ್ಣ ಒಪ್ಪಿಕೊಳ್ಳೋದು. ಮತ್ತೆ ನಾನು ಏನು ಹೇಳ್ತೇನೆ ಅದು ನಿಮ್ಮ ಒಳಿತಿಗಾಗಿಯೇ, ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇಲ್ಲ. ನನಗೆ ಯಾರು ವೋಟ್ ಕೊಡೋದು ಬೇಡ, ನೋಟ್ ಕೂಡ ಯಾರೂ ಕೊಡೋದು ಬೇಡ, ಜಮೀನು ಆಸ್ತಿನೂ ಬೇಡ, ಯಾವ ಸಾಮ್ರಾಜ್ಯನೂ ಬೇಡ, ಯಾವುದೇ ಸತ್ತೆ ಸಿಂಹಾಸನ, ಯಾವುದೇ ಸನ್ಮಾನ ಪದ್ಮಶ್ರೀ ಪದ್ಮಭೂಷಣ ವಿಭೂಷಣ ಬೇಡ, ಭಾರತ ರತ್ನನೂ ಬೇಡ. ನನಗೆ ಯಾವುದೇ ವಿದೇಶದಲ್ಲಿ ದೊಡ್ಡ ದೊಡ್ಡ ಪುರಸ್ಕಾರಗಳಿವೆ, ನೋಬಲ್ ಪುರಸ್ಕಾರ. ಐ ಆಮ್ ಅ ನೋಬಲ್ ಮ್ಯಾನ್ ಬೈ ಬರ್ತ್. ಐ ಆಮ್ ಅ ಭಾರತ ರತ್ನ ಬೈ ಬರ್ತ್. ಹುಟ್ಟಿಂದ ನೋಬಲ್ ಮ್ಯಾನ್, ಹುಟ್ಟಿಂದ ಭಾರತ ರತ್ನ. ಯಾರು ನನಗೆ ಪುರಸ್ಕಾರ ಕೊಡ್ತಾರೆ? ಕೆಲರು ಹೀಗೆ ಯೋಚಿಸಿ ಕೆಲವರು ಪುರಸ್ಕಾರದ ಹಿಂದೆ ಬೀಳ್ತಾರೆ. ಯಾರಾದರೂ ನನ್ನ ರೆಕಮೆಂಡ್ ಮಾಡಲಿ, ಯಾರಾದರೂ ನನಗೆ ಪುರಸ್ಕಾರ ಕೊಡಿಸ್ಲಿ. ಅರೇ, ನೀವು ನಿಮ್ಮ ಕೆಲಸ ಮಾಡ್ರಪ್ಪ. न त्वहं कामये राज्यं न स्वर्गं सुखानि च कामये दुःखतप्तानां प्राणिनामार्तिनाशनम्. ಈ ಉದ್ಘೋಷಣೆ ನಮ್ಮ ಋಷಿಗಳದ್ದು. ಸಾಧುನಿಗೆ ಏನ್ ಬೇಕು? ನೋಡಿ, ಒಂದಂದ್ರೆ ನಿಮಗೆ ಯಾವುದೇ ರೋಗವಿಲ್ಲ. ನಾನು ಮೊದಲು 100 ವರ್ಷದ ನಿರೋಗಿ ಜೀವನ, ಯೌವನದ ಜೊತೆ ಜೀವನ. 100 ವರ್ಷದವರೆಗೆ ನಿಮ್ಮ ಕೂದಲು ಉದುರಬಾರ್ದು, ಅದಕ್ಕಾಗಿ ಕೇಶಕಾಂತಿ ತಯಾರಿಸಿದ್ದೀವಿ. ಅದನ್ನು ಉಪಯೋಗಿಸಿ. ಮತ್ತೆ ವಾರದಲ್ಲಿ ಯಾವಾಗಲಾದರೂ ಹೀಗೆ ಮಾಡಿಕೊಳ್ಳಿ. 100 ವರ್ಷದವರೆಗೆ ನಿಮ್ಮ ಕಣ್ಗಳು 100 ವರ್ಷದವರೆಗೆ ಚೆನ್ನಾಗಿರ್ಬೇಕಲ್ಲ. ಕಣ್ಣು ಚೆನ್ನಾಗಿದ್ರೆ 60 ವರ್ಷದ ಮೇಲಿನವರಿಗೆ ಕೆಲವೊಮ್ಮೆ ದೃಷ್ಟಿ, ಬಾಕಿ ಸೌಮ್ಯ ಐ ಡ್ರಾಪ್ ಇದೆ. ಈಗ ಒಂದು ಐ ಗ್ರಿಟ್ ವಟಿ ನಾವು ತಯಾರಿಸಿದ್ದೀವಿ. ಕೆಲವರಿಗೆ ಕಣ್ಣಿನ 16 ಸಮಸ್ಯೆಗಳಿವೆ. ಕಣ್ಣಿನ ರೆಪ್ಪೆಗಳು ಮೇಲೆ ಬರ್ತಾ ಇಲ್ಲ, ಬಾರಿ ಬಾರಿ ಮುಚ್ತಾರೆ. ಕಣ್ಗಳಲ್ಲಿ ಫ್ಲೋಟರ್ಸ್ ಬರುತ್ತವೆ, ಕಣ್ಣಿಂದ ಸರಿಯಾಗಿ ಕಾಣಿಸೋದಿಲ್ಲ. ಈ ಕೊರೋನಾದ ನಂತರ ಫ್ಲೋಟರ್ಸ್ ತುಂಬಾ ಜನಕ್ಕೆ ಬರ್ತಾ ಇದೆ. ಕಣ್ಣು ತುಂಬಾ ಬಲಹೀನವಾಗಿದೆ. -+ನ ಕನ್ನಡಕ, ದೂರ ಹತ್ರದ್ದು. ಕೆಲವರಂತೂ 4-5 ಕನ್ನಡಕ ಇಟ್ಕೋತಾರೆ. ಒಂದು ದೂರದ್ದು, ಒಂದು ಹತ್ತಿರಕ್ಕೆ, ಮತ್ತೊಂದು ಫ್ಯಾಷನ್ಗಾಗಿ. ಇವರು ಹೇಗೆ ಮೇಂಟೈನ್ ಮಾಡ್ತಾರೆ ಇವನ್ನೆಲ್ಲ? ನಮಗೆ ತೊಂದರೆ ಬರ್ಕೊಡ್ದು. 100 ವರ್ಷದವರೆಗೆ ಐ ಗ್ರೀಟ್ ವಟಿ ಮತ್ತೆ ಐ ಗ್ರೀಟ್
ಡ್ರಾಪ್ ಕೂಡ ತಯಾರಿಸ್ತಾ ಇದ್ದೀವಿ. ಕಣ್ಗಳ ಬಗ್ಗೆ ತುಂಬಾ ಶೋಧ ಮಾಡಿದ್ದೀವಿ. ಭಗವಂತನ ಕೃಪೆಯಿಂದ ಈ 50-55 ವಯಸ್ಸಿನಲ್ಲಿ ಭಗವಂತ ನಮ್ಮಿಂದ ಏನ್ ಮಾಡಿಸಿದಾನೋ ಅದನ್ನ ಜನ 100 ವರ್ಷದಲ್ಲಿಯೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸಾವಿರಾರು ವರ್ಷಗಳಿಂದ ವರ್ಲ್ಡ್ನ ಟಾಪ್ ಡಾಕ್ಟರ್ಸ್, ಸೈಂಟಿಸ್ಟ್, ಮೆಡಿಕಲ್ ಕಂಪನಿಗಳು ಹಿಂದೆ ಬಿದ್ದಿವೆ. ಮೆಡಿಕಲ್ ಮಾಫಿಯಾ, ಡ್ರಗ್ ಮಾಫಿಯಾ ಎಲ್ಲರೂ ಕೂಡಿಯೂ ಕಣ್ಗಳನ್ನ ಸರಿ ಮಾಡೋಕೆ ಆಗ್ಲಿಲ್ಲ. ನಾವು ಸರಿ ಮಾಡಿದ್ದೇವೆ ಐಗ್ರೇಟ್ನಿಂದ. ಕಣ್ಗಳ ಸಮಸ್ಯೆಗಳು ಕ್ಯಾಟ್ರಾಕ್ಟ್, ಗ್ಲುಕೋಮಾ, ರೆಟಿನೈಟಿಸ್, ಪಿಗ್ಮೆಂಟೋಸಾ, ಕಲರ್ ವಿಷನ್, ಡಬಲ್ ವಿಷನ್, ಡಿಪ್ಲೋಪಿಯಾ ಏನೆಲ್ಲ ಇವೆ. ನಾವು ಐಗ್ರೀಟ್ ಮಾಡಿದ್ದೇವೆ. 100 ವರ್ಷದವರೆಗೆ ಕಣ್ಣು ಚೆನ್ನಾಗಿರುತ್ತೆ. ದಿನಾಲೂ ಔಷಧಿ ಸೇವಿಸುವುದು ಹೇಗೆ ಸಾಧ್ಯ? ಬೆಳಗ್ಗೆ ಎದ್ದು ಕೂಡಲೇ 5-6 ವಸ್ತುಗಳ ಜ್ಯೂಸ್ ಕುಡೀರಿ. ನೆಲ್ಲಿಕಾಯಿ, ಈಗ ನೆಲ್ಲಿಕಾಯಿ ಸೀಸನು. ನೆಲ್ಲಿಕಾಯಿ ಪ್ರೈಸ್ ಹೆಚ್ಚಿಸ್ತಾರೆ. ನೆಲ್ಲಿಕಾಯಿ ಚಟ್ನಿ, ಮುರಬ್ಬ, ತರಕಾರಿ, ನೆಲ್ಲಿಕಾಯಿ ಜ್ಯೂಸ್, ನೆಲ್ಲಿಕಾಯಿ ಮುರಬ್ಬ, ನೆಲ್ಲಿಕಾಯಿ ಚ್ಯವನ್ಪ್ರಾಶ್, ಎಷ್ಟೆಲ್ಲ ಇವೆ ಇಲ್ಲಿ. ಒಂದಿನ ನೆಲ್ಲಿಕಾಯಿ ಬರ್ಫಿ ಕೂಡ ಮಾಡಿದೆ ನಾನು. ಅದು ಪೇಪರ್ನಲ್ಲಿ ಕೂಡ ಬಂದಿದೆ. ನಮ್ಮ ಮೋತಿಲಾಲ್ ಅವರು, ಬಾಬಾಜಿ ನಾನು ಇನ್ನೊಂದು ಮಿಷ್ಟಾನ್ನ ಸೇರಿಸ್ತೀನಿ ನನ್ನ ಮಿಷ್ಟಾನ್ನ ಭಂಡಾರದಲ್ಲಿ. ಇವರೆಲ್ಲ ಬಿಕಾನೇರ್ನವರು, ಎಲ್ಲರೂ ನನ್ನ ಶಿಷ್ಯರೇ. ಅದಕ್ಕಾಗಿ ನಾನು ಪತಂಜಲಿ ಮಿಷ್ಟಾನ್ನ ಭಂಡಾರ ತೆರೀಲಿಲ್ಲ. ಹಾಗೆ ರೆಸಿಪಿ ಎಲ್ಲ ತಯಾರಿವೆ ನನ್ನಲ್ಲಿ. ಒಬ್ರು ನಿನ್ನೆ ನನಗೆ ಹೇಳಿದ್ರು ಸನ್ಯಾಸಿ ಆಗ್ಬೇಕು ಅಂತ. ನಾನಂದೆ ಮೊದಲು ಒಂದು ಬ್ರ್ಯಾಂಡ್ ಆದ್ರೂ ಮಾಡಿ, ಪತಂಜಲಿ ಮಿಷ್ಟಾನ್ ಭಂಡಾರ ನೀನೇ ನೋಡ್ಕೋ. ಒಂದಿನ ನೆಲ್ಲಿಕಾಯಿ ಬರ್ಫಿ ಮಾಡಿದೆ. ಇಷ್ಟು ಸ್ವಾದಿಷ್ಟವಾಗಿತ್ತು. ನೆಲ್ಲಿಕಾಯಿಯನ್ನ ಕುಂಬಳಕಾಯಲ್ಲಿ ಸರಿಯಾಗಿ ಸೇರಿಸಿ ಅದರಲ್ಲಿ ಹಾಲು ಹಾಕುವ ಅವಶ್ಯಕತೆ ಇಲ್ಲ. ಹಾಲು ಹಾಕದೇನೆ ತಯಾರಾಗುತ್ತೆ. ಹಾಲಿನ ಜೊತೆಗೆ ಮಾಡಬೇಕಾದ್ರೆ ಅದನ್ನು ಮಾಡ್ಬೋದು. ನೀವು ಹಾಲು ಹಾಕ್ದೇನೆ ಮಾಡ್ಬೋದು. ಮತ್ತೆ ಅದರ ಹಲ್ವಾ ಇಷ್ಟು ಸಖತ್ತಾಗಿತ್ತು, ತಿಂದ ಕೂಡಲೇ ತಕ್ಷಣ ಜೀರ್ಣವಾಗ್ಬಿಡುತ್ತೆ. ಯಾಕೆಂದ್ರೆ ನೆಲ್ಲಿಕಾಯಿ ಡೈಜೆಸ್ಟಿವ್ ಕೂಡ. ಬೇರೆ ಹಲ್ವಾ ತಿಂದ್ರೆ ಜೀರ್ಣವಾಗಿಸಲು ಕಷ್ಟವಾಗುತ್ತೆ. ಬಾದಾಮ್ ಹಲ್ವಾ, ಅಕ್ರೋಟ್ ಹಲ್ವಾ, ಸೂಜಿ ಹಲ್ವಾ, ಬೇಸನ್ನ ಹಲ್ವಾ. ಆದ್ರೆ ಈ ನೆಲ್ಲಿಕಾಯಿ ಹಲ್ವಾ, ಸರಿ ನೆಲ್ಲಿಕಾಯಿ ತಿನ್ನಿ, ನೆಲ್ಲಿಕಾಯಿ. ಈ ಹಲ್ವಾ ಗಿಲ್ವಾ ಎಲ್ಲ ಏನು, ನೀವು ಜ್ಯೂಸ್ ಮಾತ್ರ ಕುಡ್ದ್ಬಿಡಿ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀರಾ? ಅದನ್ನ ಜ್ಯೂಸ್ನಂತೆ ನೇರವಾಗಿ ಕುಡೀರಿ. ಒಬ್ರು ಬಂದು ಹೇಳಿದ್ರು, ಸ್ವಾಮೀಜಿ ನನ್ನ ಪೂರ್ತಿ ಶರೀರ ಕೆಟ್ಟು ಹೋಗಿದೆ. ನೀವು ಹೇಳಿದನ್ನೆಲ್ಲ ಪ್ರಾಣಿ ಅಂತೆ ನಾನು ತಿಂದೆ. ನೆಲ್ಲಿಕಾಯಿ, ಅಲೋವೆರಾ, ಗಿಲೋಯ್ ಏನ್ ಸಿಕ್ತೋ ಅದನ್ನೆಲ್ಲ ತಿಂದ್ಬಿಟ್ಟೆ. ಮೊದಲು ಸಾಯುದ್ರಲ್ಲಿದ್ದೆ, ಈಗ ಮತ್ತೆ ಯುವಕನಾಗಿದ್ದೇನೆ ನಾನು. ಮೊದಲು ಆರ್ಮಿ ಸೇವೆ ಮಾಡಿದೆ, ಇನ್ನು 25 ವರ್ಷ ನಿಮ್ ಸೇವೆ ಮಾಡ್ತೀನಿ ನಾನು. ನಾನಂದೆ ಆಶೀರ್ವಾದ, ಧನ್ಯವಾದ, ಮಾಡ್ತಾ ಇರು. ಕೇಳಿ, ನೆಲ್ಲಿಕಾಯಿ, ಅಲೋವೆರಾ, ಗಿಲೋಯ್, ಬೇವು, ತುಳಸಿ, ಅರಶಿಣ, ಶುಂಠಿ, ಆಮೇಲೆ ನಿಮ್ಮಲ್ಲಿ ಬೇರೆ ವಸ್ತುಗಳಿವೆಯಲ್ಲ, ಭೂಮಿ ನೆಲ್ಲಿಕಾಯಿ, ಪುನರ್ನವ, ಮಕೋಯ್, ಪತ್ಥರ್ ಚಟ, ಯಾವ ಗಿಡಮೂಲಿಕೆ ನಿಮ್ಮ ಕೈಗೆ ಸಿಗುತ್ತವೆ ಅದನ್ನೇ ಹಾಕ್ಬಿಡಿ. ಈ ಚೈನಾದವರು ಏನು ನಡೀತಾ ಇರುತ್ತೆ ಅವೆಲ್ಲವನ್ನು ತಿಂದುಬಿಡ್ತಾರೆ. ಹಾವು, ಹಲ್ಲಿ, ಕ್ರಿಮಿಕೀಟ ಎಲ್ಲ, ಕೀಟಗಳು, ಆನೆ, ಕುದುರೆ ಎಲ್ಲವನ್ನು ತಿಂತಾರೆ. ನಿಮ್ಮ ಅಕ್ಕಪಕ್ಕದಲ್ಲಿರುವ ಗಿಡಮೂಲಿಕೆಗಳನ್ನು ತೆಗೀರಿ, ಮತ್ತೆ ಹಾಕಿ ತಿಂದ್ಬಿಡಿ. ಬೇವಿನ ಎಲೆ, ಕರಿಬೇವು, ತುಳಸಿ ಎಲೆ, ಚಾಂಗೇರಿ. ನಿಮ್ಮ ಅಕ್ಕಪಕ್ಕದಲ್ಲಿ ಕೆಲವು ಗಿಡಮೂಲಿಕೆಗಳು ಇರುತ್ತವೆ. 8-10 ಗಿಡಮೂಲಿಕೆಗಳ ಜ್ಯೂಸನ್ನು ಕುಡಿದ್ಬಿಡಿ ನೀವು. ಈ ನೆಲ್ಲಿಕಾಯಿ, ಅಲೋವೆರಾ, ಗಿಲೋಯ್, ತುಳಸಿ, ಬೇವು, ಅರಿಶಿಣ, ಮತ್ತೆ ಇನ್ನೂ ಹಲವು ವಸ್ತುಗಳು ಸಿಗುತ್ತವೆ. ಭೂಮಿ ನೆಲ್ಲಿಕಾಯಿ, ಪುನರ್ನವಾದಿ ಇತ್ಯಾದಿ. ಇವೆಲ್ಲ ಹೊಟ್ಟೆಗೆ ತುಂಬಾ ಒಳ್ಳೆಯದು. ಆಂಟಿ ಏಜಿಂಗ್ ಬಗ್ಗೆ ಹೇಳುವುದಾದ್ರೆ ಅಶ್ವಗಂಧ, ಶತಾವರಿ ಇವೆಲ್ಲ ಆಂಟಿ ಏಜಿಂಗ್. ನೆಲ್ಲಿಕಾಯಿ, ಅಲೋವೆರಾ, ಗಿಲೋಯ್ ಎಲ್ಲ ಆಂಟಿ ಏಜಿಂಗ್. ಸಂದು ನೋವಿದ್ದವರಿಗೆ ಪಾರಿಜಾತ್, ಹರ್ಷಿಂಗಾರ್, ನಿರ್ಗೊಂಡಿ ಅಥವಾ ಸಹಜನ ಸಿಗುತ್ತವೆ. ತುಳಸಿ, ಬನ್ಫಶ, ಲಿವಾಸ ಅನ್ನು ಕುಡಿಯಿರಿ. ವಾತಪಿತ್ತ ಕಫ ಹೊರಟೋಗುತ್ತೆ. ವೀಟ್ ಗ್ರಾಸ್, ಅಲೋವೆರಾ, ಸೋರೆಕಾಯಿ ಹಾಕ್ಬಿಡಿ, ಅದು ಪಿತ್ತವನ್ನು ಹೋಗಲಾಡಿಸುತ್ತೆ. ಎಲ್ಲವನ್ನು ಹಾಕಿ ಜ್ಯೂಸ್ ಕುಡಿಯೋಕೆ ಆಗುವುದಿಲ್ಲ. ಅರ್ಧ ಬೆಳಿಗ್ಗೆ ಕುಡಿಯಿರಿ, ಅರ್ಧ ಸಂಜೆ. ಯಾರಿಗೆ ವಿಶೇಷ ರೋಗವಿದೆ ಆ ಬಗ್ಗೆ ಜ್ಯೂಸ್ ಹೇಳ್ತೇವೆ ನಾವು. ಪಿಡಾನೈಲ್ ಪೇಯ ಹೇಳ್ತೇವೆ, ಪಿತ್ತಹರ ಪೇಯ ಹೇಳ್ತೇವೆ.
ಮತ್ತೆ ಕಾಫ್ಗೆ ಶ್ವಾಸಹಾರಿ ಇದ್ದೇ ಇದೆ, ಇದನ್ನು ಕುಡೀರಿ. ಯಾರಿಗೆ ರೋಗನೇ ಇಲ್ಲ ಅವರು ಆವ್ಲಾ ಎಲೋವೆರಾ ಗಿಲಾಯ್ ಸಾಕು. ಆವ್ಲಾ ಎಲೋವೆರಾ ಗಿಲಾಯ್ ಈ ಮೂರನ್ನು ಕುಡೀರಿ. ಆವ್ಲಾ ಎಲೋವೆರಾ ಗಿಲಾಯ್ ಈ ಮೂರನ್ನು ಯಾರು ಕುಡಿತಾರೆ ಅವರ ಕೂದಲು ಉದುರುವುದಿಲ್ಲ, 100 ವರ್ಷ ಕಣ್ಣಿನ ಪ್ರಾಬ್ಲಮ್ ಆಗಲ್ಲ, ಕಿವಿಯ ಪ್ರಾಬ್ಲಮ್ ಆಗಲ್ಲ, ಕಾಫ್ ಕೋಲ್ಡ್ ಇರುವುದಿಲ್ಲ, ಅವರ ಹಾರ್ಟ್ನಲ್ಲಿ ಬ್ಲಾಕೇಜ್ ಇರೋಲ್ಲ, ಮತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ನಲ್ಲಿ ಪ್ರಾಬ್ಲಮ್ ಇರುವುದಿಲ್ಲ, ಲಿವರ್ ಕಿಡ್ನಿ ಏಕ್ದಮ್ ಫಸ್ಟ್ ಕ್ಲಾಸ್ ಇರುತ್ತೆ, ಪ್ಯಾಂಕ್ರಿಯಸ್ ಫಸ್ಟ್ ಕ್ಲಾಸ್ ಇರುತ್ತೆ, ಮತ್ತೆ ಕರುಳು ಚೆನ್ನಾಗಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ, ಮೂಳೆಗಳು ಗಟ್ಟಿಯಾಗಿರುತ್ತೆ, ಮತ್ತೆ ಚೈತನ್ಯ ಚೆನ್ನಾಗಿರುತ್ತೆ. ಆವ್ಲಾ ಎಲೋವೆರಾ ಗಿಲಾಯ್. ಇವರೇನು ಕುಡಿತಾರೆ? ಟೀ, ಕಾಫಿ, ಅದು ಕೂಡ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಕೋಲ್ಡ್ ಕಾಫಿ, ಮತ್ತೆ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ, ಮೇಲಿಂದ ಬ್ಲ್ಯಾಕ್ ಚಾಕ್ಲೇಟ್. ಮನುಷ್ಯ ಬದುಕೋಕೆ 3-4 ವಸ್ತುಗಳೇ ಸಾಕು. ಎಲ್ರೂ ಮಾಡಿ. ನೇರ ಕೂತ್ಕೊಳ್ಳಿ, ಮತ್ತೆ ನಿರಂತರ ಮಾಡಿ ಕಪಾಲಭಾತಿ, ಅನುಲೋಮ ವಿಲೋಮ. ಈಗ ನಾನು ನಿಮಗೆ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಗಮನ ಹರಿಸ್ತೀನಿ. ನೂರು ವರ್ಷದವರೆಗೆ ನೀವು ಸ್ವಸ್ಥರಾಗಿರ್ಬೇಕು. ಅಂದ್ರೆ ಮೆಡಿಸಿನ್ಸ್ ಬಿಟ್ಬಿಡಿ. ಮೆಡಿಸಿನ್ಸ್ ಅಂತೂ ಈ ಐ ಗ್ರೇಟ್, ಇಯರ್ ಗ್ರೇಟ್, ಶ್ವಾಸಹಾರಿ, ಆಮೇಲೆ ಕಾರ್ಡಿಯೋಗ್ರಿಡ್, ಹೃದಯ ಅಮೃತ್, ಬ್ರಾನ್ಕೋಮ್, ಈ ಲಿವೋಗ್ರಿಡ್, ರೀನೋಗ್ರಿಡ್, ಆಮೇಲೆ ಕೋಲೋಗ್ರಿಡ್, ಬೇರೆ ಬೇರೆ ಪ್ರಕಾರದ ಔಷಧಿಗಳೇನಿವೆ, ಆರ್ಥೋಗ್ರಿಡ್, ಪಿಡನಿಲ್ ಗೋಲ್ಡ್, ಇಮ್ಯುನೋಗ್ರಿಡ್, ಮೆಮರಿ ಗ್ರೇಟ್, ನೀರೋಗ್ರೇಟ್, ಈ ಔಷಧಿಗಳೆಲ್ಲ ಬೇರೆ ರೀತಿಯಿಂದ ಕೆಲಸ ಮಾಡುತ್ತವೆ. ರೋಗ ಬಂದ ಮೇಲೆ ಗುಣಪಡಿಸುತ್ತೆ. 100 ವರ್ಷದವರೆಗೆ ಕೆಲವು ವಿಷಯಗಳಿವೆ, ವಿಶೇಷ ಲಾಭ ಕೊಡುತ್ತವೆ. ಆವ್ಲಾ ಎಲೋವೆರಾ ಗಿಲಾಯ್ ಬಗ್ಗೆ ನಾನೇ ನಿಮ್ಮ ಮುಂದೆ ಲೈವ್ ಎಕ್ಸಾಂಪಲು. ಎಲೋವೆರಾ ಜೆಲ್ ವಾರದಲ್ಲಿ 1 ಸಲ ಹಚ್ತೀನಿ ನಾನು. ಕೆಲವೊಮ್ಮೆ ಅದು ಆಗೋದಿಲ್ಲ, ವಾರ ತಿಂಗಳೇ ಆಗಿಬಿಡುತ್ತವೆ. ನೋಡಿ, ನನ್ನ ಸ್ಕಿನ್ನ ಕಲರ್, ನಾನು ನನ್ನ ಮುಖದ ಮೇಲೆ ಯಾವುದೇ ಪ್ರೊಸೀಜರ್ ಮಾಡಿಲ್ಲ. ಈ ಕೇಶ್ ಕಾಂತಿ ಅಡ್ವಾನ್ಸ್ನ ಇನಿಷಿಯಲ್ ರಿಸರ್ಚ್ ಏನು ಮುಂದೆ ಬಂದಿದೆ, ಯಾರು ಹಾರ್ಮೋನ್ಸ್ನಿಂದ ಕೂದಲು ಬೆಳೆಸ್ತಾರಲ್ಲ ಅದಕ್ಕಿಂತಲೂ ಹೆಚ್ಚು ರಿಸಲ್ಟ್ ಇದೆ. ಅದಕ್ಕಾಗಿ 100 ವರ್ಷದವರೆಗೆ ಯಾರಿಗೆ ಕೂದಲಿನ ನೋಡಿ, ನಿಮ್ಮ ಕೂದಲು ಸ್ವಲ್ಪ ಈಗ ನಿಧಾನವಾಗಿ ಎಲ್ಲರೂ ಕಾಂಪ್ರಮೈಸ್ ಮಾಡ್ಕೋತಾರೆ. ಚಿಂತಿಲ್ಲ, ಸ್ವಲ್ಪ ಉದುರಿದೆ, ಸ್ವಲ್ಪ ಉದುರಿದೆ, ಸ್ವಲ್ಪ ಉದುರಿದೆ, ಆಮೇಲೆ ಅಂತೂ ಕೂದಲನ್ನು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಮಾಡ್ತಾನೆ, ಮತ್ತೆ ಎಲ್ಲ ಹೋಯ್ತು, ಇನ್ನೇನು ಮಾಡೋದು ಬಿಟ್ಬಿಡ್ತಾನೆ. ಆದರೆ ನಾನು ನಿಮಗೆ ಹೇಳ್ತೀನಿ, ನಾನು 70 ವರ್ಷದ ಅಣ್ಣಂದಿರಿಗೆ ಅಕ್ಕಂದಿರದ್ದು ಉದುರುವುದಿಲ್ಲ, ಅಕ್ಕಂದಿರು ಎಲ್ಲ ಇದ್ಮೇಲೂ ಕೂಡ ವಿಶ್ವಾಸ ತುಂಬ ಮಾಡ್ತಾರೆ. ಈಗ ನೋಡಿ, ಸ್ವಲ್ಪ ಹೊತ್ತಿನಲ್ಲಿ ನನಗೆ ತುಂಬ ವಿಷಯ ಹೇಳೋಕಿದೆ. ಈ ಕೇಶ್ ಕಾಂತಿಯಿಂದ ಹಿಡಿದು 100 ವರ್ಷದವರೆಗೆ ಯಾರ ಕೂದಲು 70, 80, 85, 90 ವಯಸ್ಸಿನವರೆಗೂ ನನಗೆ ಪ್ರೂಫ್ ಸಿಕ್ಕಿದೆ. ಈ ಕೇಶ್ ಕಾಂತಿ ಅಡ್ವಾನ್ಸ್ 100 ವರ್ಷದವರೆಗೆ ಕೂದಲನ್ನು ಚೆನ್ನಾಗಿ ಇಡುತ್ತೆ. ಅದೊಂದು ಒಳ್ಳೆಯ ಉಪಾಯ. ವಾರದಲ್ಲಿ 2 ದಿನ ಅಪ್ಲೈ ಮಾಡಿದ್ರೂ ಸಾಕು. 2 ದಿನ ಎಲ್ಲರೂ ಶ್ಯಾಂಪು ಮಾಡ್ತಾರೆ. ಕೂದಲು ಹೆಚ್ಚು ಉದುರುವವರು ಶ್ಯಾಂಪು ದಿನಾಲೂ ಹಚ್ಚಲ್ಲ. ಕೂದಲಿಗೆ ಯಾಕೆ ಕೆಮಿಕಲ್ ಹಚ್ಚಬೇಕು? ಇದನ್ನ 2 ಬಾರಿ ರಾತ್ರಿಗೆ ಹಚ್ಚಿಬಿಡಿ, ಆರಾಮವಾಗಿ, ನಿಧಾನವಾಗಿ. ಇದರಲ್ಲಿ ಹಚ್ಚುವಂಥದ್ದು ಇದೆ, ಆರಾಮಾಗಿ ಹಚ್ಚಿ. 100 ವರ್ಷದವರೆಗೆ ನಿಮ್ಮ ಸ್ಕಿನ್ ಚೆನ್ನಾಗಿರ್ಬೇಕಂದ್ರೆ ಎಲೋವೆರಾ ಜ್ಯೂಸ್ ಕುಡೀರಿ, ಎಲೋವೆರಾ ಜೆಲ್ ಹಚ್ಚಿ. ಮತ್ತೆ ಬ್ರೇನ್, ಮತ್ತೆ ಸ್ಕಿನ್, ಹಾರ್ಟ್ ಮತ್ತು ನರ್ವಸ್ ಸಿಸ್ಟಮ್ಗಾಗಿ ಈಗಂತೂ ಇಡೀ ಜಗತ್ತಿನಲ್ಲಿ ಯಾರ ಹತ್ರ ಸ್ವಲ್ಪ ದುಡ್ಡಿದೆ, ಇಡೀ ಜಗತ್ತಿನಲ್ಲಿ ದುಡ್ಡಿರೋರು ಒಮೆಗಾ ಖಂಡಿತ ತಿಂತಾರೆ. ನಾನು 2 ಪ್ರಕಾರದ ಒಮೆಗಾ ನಿಮಗೆ ಕೊಟ್ಟಿದ್ದೀನಿ. ಒಂದು ಸಿಬಕ್ಥೋನ್ನದು, ಇನ್ನೊಂದು ನ್ಯೂಟ್ರಿಲಾ ಒಮೆಗಾ. ನ್ಯೂಟ್ರಿಲಾ ಒಮೆಗಾದಲ್ಲಿ ನಾವು ಸಿಬಕ್ಥಾನ್, ಫ್ಲೆಕ್ಸೀಡ್ ಎರಡನ್ನೂ ಹಾಕಿದ್ದೀವಿ. ಮತ್ತೆ ಸಿಬಕ್ಥಾನ್ನಲ್ಲಿ 100% ಒಳ್ಳೆ ಕ್ವಾಲಿಟಿಯ ಒಮೆಗಾ ಅಂದರೆ ಸಿಬಕ್ಥಾನೇ ಇರುತ್ತೆ.
ಅದನ್ನ ಲೇಹಬೆರಿ ಅಂತೀವಿ. ಇವು ಸಿಗುತ್ತವೆ ಲೇ ಲಡಾಖ್ನಲ್ಲಿ. ಚಿಕ್ಕ ಚಿಕ್ಕ ಈ ಹುಳಿ ಹಣ್ಣುಗಳು ಸಿಗುತ್ತವೆ. ಆವ್ಲಕ್ಕಿಂತ 300, 400, 500 ಪಟ್ಟು ಹೆಚ್ಚು ಅದರೊಳಗೆ ವಿಟಮಿನ್ ಸಿ ಇರುತ್ತೆ. ಬಾಕಿ ಅದರಲ್ಲಿ ಒಮೆಗಾ ಇರುತ್ತೆ, ಮತ್ತು ಚಿಕ್ಕ ಪುಟ್ಟ ಆ್ಯಸಿಡ್ಸ್ ಇರುತ್ತವೆ. ಇಷ್ಟು ಸಖತ್ತಾಗಿದೆ. 100 ವರ್ಷದವರೆಗೆ ನಿಮ್ಮ ಬ್ರೈನ್, ನರ್ವಸ್ ಸಿಸ್ಟಮ್, 100 ವರ್ಷದವರೆಗೆ ನಿಮ್ಮ ಸ್ಕಿನ್, 100 ವರ್ಷದವರೆಗೆ ನಿಮ್ಮ ಹಾರ್ಟ್ ಚೆನ್ನಾಗಿ ಇರಿಸಬೇಕಾದ್ರೆ 1 ಕ್ಯಾಪ್ಸುಲ್ ದಿನಾಲು ಒಮೆಗಾದು ನೀವು ತಿನ್ನಬೇಕು. ಮತ್ತು ಯಾರ ಹತ್ರ ತುಂಬ ಹೆಚ್ಚು ದುಡ್ಡಿದೆ ಅವರು ಇದನ್ನು ತಿನ್ನಿ, ಸೆಬಕ್ಥಾನ್. ಮತ್ತು ನೀವು ನ್ಯೂಟ್ರಿಲಾ ಒಮೆಗಾ ತಿನ್ನಿ ಸ್ಕಿನ್ಗಾಗಿ. ಇನ್ನೊಂದು ಉಪಾಯ ಹೇಳ್ತೀನಿ ನಿಮಗೆ. ಯಾರಿಗೆ 100 ವರ್ಷದವರೆಗೆ ತಮ್ಮ ಹಾರ್ಟ್, ನಿಮ್ಮ ಮಸಲ್ಸ್, ನಿಮ್ಮ ಬ್ರೈನ್, ನರ್ವಸ್ ಸಿಸ್ಟಮ್ ಚೆನ್ನಾಗಿಡಬೇಕಾದ್ರೆ ಬೆಳಗ್ಗೆ 1 ಚಮಚೆ ಪತಂಜಲಿ ಹಸುವಿನ ತುಪ್ಪ ತಿನ್ಬಿಡಿ. ಅಥವಾ ಪತಂಜಲಿಯ ನಿಮಗೆ ಒಂದು ಎಕ್ಸ್ಟ್ರಾ ವರ್ಷನ್ ಕೋಕೋನಟ್ ಆಯಿಲ್ ಕೊಡ್ತೀವಿ, ವೈಟ್ ಕಲರ್ನದ್ದು. ಇದು ನೋಡಿ, ಇಲ್ಲಿದೆ. ಇಲ್ಲಿ ಇನ್ನೊಂದಿದೆ, ಇದನ್ನು ಕೂದಲಿಗೆ ಹಚ್ಬೋದು ಮತ್ತು ನೀವು ತಿನ್ಬೋದು ಕೂಡ. ಅದು ಬೇರೆ, ಇದನ್ನು ಕೂದಲಿಗೆ ಹಚ್ಬೋದು, ಆದರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ. ಇದು ನೋಡಿ, ತಿನ್ನೋಕ್ಕಾಗಿಯೂ ವರ್ಜಿನ್ ಕೋಕೋನಟ್ ಆಯಿಲ್. ಇದು ತೆಂಗಿನಕಾಯಿಂದ ಮಾಡ್ತಾರೆ. ಇದು ಒಣ ತೆಂಗಿನಕಾಯಿಂದ ಆಗುತ್ತೆ. ಇದನ್ನ ಬೇಯಿಸಿದ ತೆಂಗಿನಕಾಯಿಂದ ಮಾಡ್ತಾರೆ. ಕೂದಲಿಗೆ ಹಚ್ಚೋ ಎಣ್ಣೆ ಮತ್ತು ತಿನ್ನೋಕ್ಕಾಗಿ ಕೂಡ ನಾವು ಕೊಡ್ತೀವಿ. ನೀವು ತೆಂಗಿನಕಾಯಿ ತಿಂತೀರಲ್ಲ, ಅದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಯಾಕಂದರೆ ತುಂಬ ಸಮಯ ಎಣ್ಣೆ ತೆಗೆಯುವ ಪ್ರೋಸೆಸ್ ನಡೀತಾ ಇರುತ್ತೆ. ಕಚ್ಚಾ ತೆಂಗಿನಕಾಯಿ, ಕಚ್ಚಾ ಎಣ್ಣೆ ಇದು. ಮತ್ತು ಅದನ್ನು ಕಲಿಸ್ತಾರೆ, ಬೆಣ್ಣೆ ಕಲಿಸಿದ ಹಾಗೆ. ಹೀಗೆ ಒಣ ತೆಂಗಿನಕಾಯಿನ ತೆಗೆದು ಹೀಗೆ ತಯಾರಿಸಲಾಗುತ್ತೆ. 1 ಚಮಚೆ ಇದನ್ನು ತಿನ್ನಿ, ಅಥವಾ 1 ಚಮಚೆ ತುಪ್ಪ ತಿನ್ನಿ, ಅಥವಾ ಬಟರ್ ತಿನ್ನಿ. ಮನೆಯಲ್ಲಿ ಬಟರ್ ಇರುತ್ತೆ ನಿಮಗೆ. ಇಲ್ದಿದ್ರೆ ಪತಂಜಲಿ ಹಸುವಿನ, ಈಗ ನೋಡಿ, ಹಸುವಿನ ಬಟರ್. ಇದನ್ನು ಭಾರತದಲ್ಲಿ ಕೇವಲ ಪತಂಜಲಿ ಮಾತ್ರ ತಯಾರು ಮಾಡುತ್ತೆ. ನೀವು ಅಮೂಲ್ ಬಟರ್ ಏನು ತಿಂತೀರಲ್ಲ, ಅದು ಎಮ್ಮೆಯ ತುಪ್ಪದ ಒಳಗೆ ಹಳದಿ ಕಲರನ್ನು ಹಾಕಿಬಿಟ್ಟು, ಸಮುದ್ರದ ಉಪ್ಪನ್ನು ಹಾಕಿಬಿಟ್ಟು, ಸ್ವಲ್ಪ ಉಪ್ಪು ಮಾಡಿಬಿಟ್ಟು ಪ್ರಿಸರ್ವೇಟಿವ್ ಹಾಕಿ ನಿಮಗೆ ಕೊಡ್ತಾರೆ. 100% ಹಸುವಿನ ತುಪ್ಪ ನಿಮಗೆ ಪತಂಜಲಿಯಲ್ಲೇ ಸಿಗುತ್ತೆ. ಸೇಂದಾ ಉಪ್ಪನ್ನು ಹಾಕಿ, ನೋ ಆ್ಯಡೆಡ್ ಕಲರ್. ತುಂಬ ಬೊಂಬಾಟ ಆಗಿದೆ ಇದು. ಇರಲಿ, ಅದಕ್ಕಾಗಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಿಮಗೆ ಹೆಚ್ಚು ಸಪ್ಲೈ ಮಾಡೋಕ್ಕೆ. ಹಸುವಿನ ತುಪ್ಪವನ್ನು ಎಲ್ರಿಗೂ ಕೊಡ್ತೀವಿ. ಹಸುವಿನ ಹಾಲನ್ನು ಟೆಟ್ರಾ ಪ್ಯಾಕ್ನಲ್ಲಿ ಎಲ್ರಿಗೂ ಕೊಡ್ತಾ ಇದ್ದೀವಿ ನಾವು. ಅದರ ಶೆಲ್ಫ್ ಲೈಫ್ 6 ತಿಂಗಳಿಗೂ ಹೆಚ್ಚಿರುತ್ತೆ. ಹಸುವಿನ ಹಾಲಿರುವ ಟೆಟ್ರಾ ಪ್ಯಾಕ್ ಇಡೀ ದೇಶದಲ್ಲಿ ಸಿಗುತ್ತೆ. ಬಾಕಿ ಅದರ 9 ದಿನದ ಶೆಲ್ಫ್ ಲೈಫ್ ಮತ್ತು 48 ಗಂಟೆಯ ಶೆಲ್ಫ್ ಲೈಫ್ನ ಜೊತೆಗೆ ಹಸುವಿನ ಹಾಲು ಮಹಾರಾಷ್ಟ್ರದ ಅಹಮದ್ ನಗರ್ನಿಂದ ಹಿಡಿದು ಮುಂಬೈ, ಪುಣೆಯಿಂದ ಹಿಡಿದು ಇಲ್ಲಿ ರಾಜಸ್ಥಾನದವರೆಗೆ, NCRನಿಂದ ಹಿಡಿದು ಹಿಮಾಲಯದವರೆಗೆ, 4 ಧಾಮ್ಗಳವರೆಗೆ ಹಸುವಿನ ಹಾಲು, ಮೊಸರು, ಮಜ್ಜಿಗೆ ಮತ್ತೆ ಬಟರ್ನ ಉಪಲಬ್ಧಿ ಕೂಡ ನಾವು ಮಾಡ್ತೀವಿ. ಆದ್ರೆ ಕೆಲವರಿಗೆ ಗೊತ್ತೇ ಇಲ್ಲ ಪತಂಜಲಿಯ ಹಸುವಿನ ಬಟರ್ ಕೂಡ ಸಿಗುತ್ತೆ ಅಂತ. 1 ಚಮಚೆ ಹಸುವಿನ ತುಪ್ಪ, 1 ಚಮಚೆ ಕೋಕೋನಟ್ ಆಯಿಲ್ ಯಾರು ತಗೋತಾರೆ, 100 ವರ್ಷದವರೆಗೆ 100 ವರ್ಷದವರೆಗೆ ಅವರ ಮೆದುಳು, ಬ್ರೈನ್, ನರ್ವಸ್ ಸಿಸ್ಟಮ್, ಹಾರ್ಟ್, ಮೂಳೆಗಳು ಗಟ್ಟಿಯಾಗಿರುತ್ತವೆ. ಮೊಣಕಾಲು ಸವಿಯೋದಿಲ್ಲ, ಕಾಟ್ಲೇಟ್ ಸವಿಯೋದಿಲ್ಲ. ಬರೀ ಹೊಟ್ಟೆ 1 ಚಮಚೆ, ಕೆಟ್ಟದಾಗಿರಲ್ಲ, ಚೆನ್ನಾಗಿರುತ್ತೆ. ನಿಮಗೆ ಟೇಸ್ಟ್ ಡೆವಲಪ್ ಆಗುತ್ತೆ. ನನಗಂತೂ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಅಮೃತದಂತೆ. ತುಂಬ ಟೇಸ್ಟಿ ಇದೆ. ಇದನ್ನ ಅಂದರೆ ಊಟದಲ್ಲಿ ಕೂಡ 1 ಚಮಚೆಗಿಂತ ಹೆಚ್ಚು ತಗೋಬೇಡಿ. 1 ಚಮಚೆ, ಅದಕ್ಕಿಂತ ಹೆಚ್ಚು ತಿನ್ನೋಕ್ಕಾಗಲ್ಲ. ಇದು ಸಖತ್ತಾಗಿದೆ. ಜನ ಅಂತಾರೆ ಇದೇನು ತಿನ್ನೋ ವಸ್ತಾ? ಈಗ ನೋಡಿ,
ಹೆಚ್ಚು ಚಳಿ ಇಲ್ಲ, ಆದರೂ ಇದು ಗಟ್ಟಿಯಾಗಿದೆ ಅಲ್ಲ. ಇದನ್ನು ಇಷ್ಟು ಮಾತ್ರ, ಇಷ್ಟನ್ನ ಹೀಗೆ ತಿನ್ಬಿಡಿ. ತಿನ್ನುವಾಗ ತುಂಬಾ ಟೇಸ್ಟಿ ಆಗುತ್ತೆ. ನೀವು ಹಲವಾರು ವಸ್ತು ತಿಂದಿರ್ಬಹುದು, ಇದನ್ನ ತಿಂದು ನೋಡಿ. ಇಡೀ ಬಾಟಲನ್ನೇ ತಿನ್ಬೇಡಿ. ಬಾಬಾಜಿ ಹೇಳಿದ್ದಾರೆ ಬಾಟಲ್ಗೆ ಹೀಗೆ ಬಾಯಿ ಹಾಕಿ ತಿನ್ನಿ ಅಂತ. ಇದು ನಾನು ಆಕ್ಟಿಂಗ್ ಮಾಡಿ ತೋರಿಸಿದೆ. ತಿಂದಿದ್ದೀನಿ. ನನಗೂ ನನ್ನ ಸ್ಕಿನ್ ಚೆನ್ನಾಗಿರ್ಬೇಕು. ನನ್ನ ಸ್ಕಿನ್ನೇ ಚೆನ್ನಾಗಿರ್ದಿದ್ರೆ ಜನ ಮತ್ತೆ ಹೇಳ್ತಾರೆ, ನೋಡಿ ಇವರು ಹೇಳ್ತಾ ಇದ್ರು ಎಲ್ಲರೂ ಯುವಕರಾಗ್ತಾರೆ, ಇವರೇ ವೃದ್ಧರಾಗಿದ್ದಾರೆ. ನನಗೆ ವೃದ್ಧಾಪ್ಯದಿಂದ ಅಪಾಯವಿಲ್ಲ. ನನಗೆ 100 ವರ್ಷದ ಮೇಲೆ ಮುದುಕನಾಗಬೇಕು. 100 ವರ್ಷದವರೆಗೆ ಆಗಕ್ಕಿಲ್ಲ. ನಾನು ನೋಡ್ತೀನಿ ನನ್ನಷ್ಟೇ ವಯಸ್ಸು ಅವರಿಗೆ, ಆದರೂ ಅವ್ರು ನನ್ನ ತಂದೆ ಅಂತ ಕಾಣಿಸ್ತಾರೆ. ನಾನು ಅವರನ್ನು ನೋಡಿ, ಅದು ಅಣ್ಣವರೇ ಅಥವಾ ಚಿಕ್ಕಪ್ಪ ಇಲ್ಲಿ ಬನ್ನಿ ಅಂದರೆ ಅವರಂತಾರೆ, ಬಾಬಾಜಿ ನಾವು ನಿಮ್ಮ ವಯಸ್ಸಿನವರೇ. ಕೆಲವರು 55-60ರಲ್ಲಿ ಹೀಗೆ ಮುದುಕರಾಗ್ತಾರೆ, ಅಲುಗಾಡ್ತಾರೆ. ನಟ್ ಬೋಲ್ಟ್ ಎಲ್ಲ ವೀಕ್ ಆಗಿದೆ, ಲೂಸ್ ಆಗಿಬಿಟ್ಟಿವೆ, ಎಲ್ಲ ಪಾರ್ಟ್ಸ್ ಸವೆದು ಹೋಗಿವೆ, ಆಸ್ತಿ ಪಂಜರ ಎಲ್ಲ ಬಲಹೀನವಾಗಿದೆ. ಸರಿ, ಗಾಡಿಯ ಇಂಜಿನ್ಗೆ ನಾವೇನು ಹಾಕ್ತೀವಿ? ಮೊಬಿಲ್ ಆಯಿಲ್. ಅಂದರೆ ಮೊಬಿಲ್ ಆಯಿಲ್ ಯಾರಿಗೆ ಗೊತ್ತು ಏನು ಹೇಳ್ತಾರೆ? ದೇವ್ರಿಗೆ ಗೊತ್ತು. ಇದು ನಿಮ್ಮೊಳಗಿನ ಆಯಿಲಿಂಗು. ಶಂಖ ಪ್ರಕ್ಷಾಲನ ಮಾಡಿಸಿ ಹಸುವಿನ ತುಪ್ಪ ತಿನ್ನಿಸ್ತೀವಿ, ಅದರಿಂದಲೂ ನಿಮ್ಮ ಸರ್ವಿಸಿಂಗ್ ಮಾಡ್ತೀವಿ. ಇಂಥ ವಸ್ತುಗಳನ್ನು ನೀವು ತಿನ್ನಿ. ಆಮೇಲೆ 5-6 ವಸ್ತುಗಳಿವೆ, ಹೆಚ್ಚೇನಿಲ್ಲ. ನೆಲ್ಲಿಕಾಯಿ, ಆಲೋವೆರಾ, ಗಿಲ ಹೇಳಿದೆ ನಾನು, ಎಲ್ರಿಗೂ ಸಿಗುತ್ತೆ ಇದು. ನಿಮ್ಮ ವಿಟಮಿನ್ ಡಿ, B12 ಇತ್ಯಾದಿ ಚೆಕ್ ಮಾಡಿಸ್ಕೊಳ್ಳಿ. 50ರಿಂದ 80% ಜನರಿಗೆ ವಿಟಮಿನ್ ಡಿ, B12ನ ಕೊರತೆ ಇದೆ. ಕಾಲ್ನಲ್ಲಿ ಕ್ರ್ಯಾಂಪ್ಸ್, ನಮ್ನೆಸ್ ಬರೋದು ಇದಕ್ಕೆ ಕಾರಣ ಅಂದರೆ ಈ ಬಿ ಕಾಂಪ್ಲೆಕ್ಸ್ನ ಕೊರತೆ. ಸಿಹಿ ಕಡಿಮೆ ಮಾಡ್ಕೊಳ್ಳಿ. ಹೆಚ್ಚು ಸಿಹಿ ತಿಂದರೆ ಕ್ರ್ಯಾಂಪ್ಸ್ ಹೆಚ್ಚಾಗಿ ಬರುತ್ತೆ, ಮತ್ತೆ ಈ ಬಿ ಕಾಂಪ್ಲೆಕ್ಸ್ನ ಕೊರತೆ ಆಗುತ್ತೆ. ಬಿ ಕಾಂಪ್ಲೆಕ್ಸ್ನ ಕೊರತೆಗಾಗಿ ಡೈಲಿ ಎನರ್ಜಿ ಮತ್ತೆ ಚಿಕ್ಕ ಪುಟ್ಟ ಪೋಷಕ ತತ್ವಗಳ ಕೊರತೆ ಇರಬಾರ್ದು. ನಿಮಗೆ ಮಲ್ಟಿವಿಟಮಿನ್ನ ಹೆಸರಲ್ಲಿ ಮಾರ್ಕೆಟ್ನಲ್ಲಿ ಏನೇನೋ ಎಲ್ಲ ಸಿಗುತ್ತವೆ. ನೀವು ಡೈಲಿ ಆಕ್ಟಿವ್, ನ್ಯೂಟ್ರಿಲಾ ಡೈಲಿ ಆಕ್ಟಿವ್, ಇದರಲ್ಲಿ 42 ಪೋಷಕ ತತ್ವಗಳಿವೆ. ಇವೆಲ್ಲ ವಸ್ತುಗಳನ್ನು ನಿಮಗೆ ನ್ಯೂಟ್ರಿಲಾದಿಂದ ನಾವು ನಿಮಗೆ ಕೊಡಿಸಿದ್ದೀವಿ. ಮತ್ತಿದು ಒಮೆಗಾ, ಇದರಲ್ಲಿ ಎಲ್ಲ ಕ್ಯಾಪ್ಸೂಲ್ಸ್ಗಳಿವೆ. ಒಮೆಗಾ ಇದಕ್ಕಿಂತ ಚೀಪ್ ಮತ್ತು ಒಳ್ಳೆಯದು ಏನೂ ಸಿಗ್ಲಿಕ್ಕಿಲ್ಲ. ಅಂದರೆ ಡೈಲಿ ಆಕ್ಟಿವ್ ವಿಟಮಿನ್ ಡಿ, B12 ಇದು ಡೈಲಿ ಆಕ್ಟಿವ್ ನ್ಯೂಟ್ರಿಲಾದು. ಇದರಲ್ಲಿ ಎಲ್ಲ ಪೋಷಕ ತತ್ವಗಳಿವೆ, 100% ನ್ಯಾಚುರಲ್, ಪ್ಲಾಂಟ್ ಬೇಸ್ಡ್. ಈಗ ನೋಡಿ, ಒಂದೊಂದು ವಿಷಯಗಳ ಬಗ್ಗೆ ನಾನು ನಿಮಗೆ ಏನೇನೆಲ್ಲ ಹೇಳ್ತೀನಿ. ಯಾರಿಗೆ ಸ್ಕಿನ್ನನ್ನು ಚೆನ್ನಾಗಿರಿಸಬೇಕು ಅಂದರೆ ಕೊಲೆಜನ್ ಪ್ರಾಶ್, ಇದು ನೇರ ಕೊಲೆಜನ್ ಮತ್ತು 100% ನ್ಯಾಚುರಲ್. ಇದರೊಳಗೆ ಪ್ಲಾಂಟ್ ಬೇಸ್ಡ್ ಬೆರೀಸ್ ಇವೆ, ಇದರೊಳಗೆ ಸಾಸಿವೆ ಎಕ್ಸ್ಟ್ರಾಕ್ಟ್ ಇದೆ, ಕ್ಯಾರೆಟ್ ಎಕ್ಸ್ಟ್ರಾಕ್ಟ್ ಇದೆ. ಕೊಲೆಜನ್ ಪ್ರಾಶ್ ಸ್ಕಿನ್ನನ್ನು ಚೆನ್ನಾಗಿರಿಸಲಿಕ್ಕೆ, ಇಡೀ ಶರೀರವನ್ನು ಚೆನ್ನಾಗಿರಿಸಲಿಕ್ಕೆ ಚವನ್ ಪ್ರಾಶ್. ಚವನ ಋಷಿ ವೃದ್ಧರಾಗಿದ್ರು, ಅವರು ಚವನ್ ಪ್ರಾಶ್ ತಿಂದ್ರು, ಯುವಕರಾಗ್ಬಿಟ್ರು. ಮತ್ತೀಗ ಮಾರ್ಕೆಟ್ನಲ್ಲಿ ಸಿಗುವ ಚವನ್ ಪ್ರಾಶ್ ಇಷ್ಟು ಸಿಹಿಯಾಗಿದೆ, ಯುವಕರು ತಿಂದ್ರು ಮುದುಕರಾಗಿ ಬಿಡ್ತಾರೆ. ಇದು ವ್ಯತ್ಯಾಸ. ಇದರೊಳಗೆ 51 ಗಿಡಮೂಲಿಕೆಗಳಿವೆ, ಮತ್ತೆ ಕಡಿಮೆ ಅಂದರೆ 5100ಕ್ಕೂ ಹೆಚ್ಚು ಫೈಟೋ ಕೆಮಿಕಲ್ಸ್ ಇವೆ. ಆಕ್ಟಿವ್ ಕಾಂಪೊನೆಂಟ್ಸ್, ಇದರ ಮೆಡಿಕಲ್ ವ್ಯಾಲ್ಯೂ, ಇದರಲ್ಲಿಯ ಬೇರೆ ಪ್ರಕಾರದ ಔಷಧಿಗಳಿವೆಯಲ್ಲ 5000ಕ್ಕೂ ಹೆಚ್ಚು ಇದರೊಳಗೆ ಆಕ್ಟಿವ್ ಕಾಂಪೌಂಡ್ಸ್ ಇವೆ.
ಅಂದರೆ ಚಳಿಗಾಲದಲ್ಲಿ ಚ್ಯವನ್ಪ್ರಾಶ್, ಬೇಸಿಗೆಯಲ್ಲಿ ಅಮೃತ ರಸಾಯನ ಮತ್ತು ಕೊಲೆಜನ್ ಪ್ರಾಶ್ ಇವುಗಳು ಬಂಬಾಟ್ ಆಗಿವೆ. ಇದರಲ್ಲಿ ಏನು ಸಿಹಿ ಹಾಕಿದ್ದಾರೆ, ಅದು ನ್ಯಾಚುರಲ್ ಹನಿ ಆಗಿದೆ. ಇದರಲ್ಲಿ ಯಾವುದೇ ಸಕ್ಕರೆ ಏನೂ ಹಾಕಿಲ್ಲ. ಒಳ್ಳೆಯ ವಿಷಯ, ಮುಖ್ಯವಾದ ವಿಷಯ. ಕೆಲವರಿಗೆ ಡಯಾಬಿಟಿಸ್ ಎಲ್ಲ ಇರುತ್ತೆ, ಅವರಿಗೆ ಕೊಲೆಜನ್ ಪೌಡರ್. ನಾನು ನಿಮಗೆ ಹೇಳ್ತಾ ಇದ್ದೆ, 100 ವರ್ಷದವರೆಗೆ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿರಿಸಬೇಕು. ಬದುಕೋದು ಬೇರೆ ವಿಷಯ. ನಾನೊಂದಿನ ಹೇಳಿದ್ದೆ, ಈ ಪರಿವಾರದ ಜನ್ಮ ಯಾವ ಸ್ಕೂಲಲ್ಲಿ ಆಗಿತ್ತು. ನನ್ನ ಅಜ್ಜಿಯ ಹೆಸರು ಫತ್ತಿ ಅಜ್ಜಿ, ಫತ್ತು ಅಜ್ಜಿ ಏನೋ ಹೇಳ್ತಾ ಇದ್ರು. ಮುತ್ತಜ್ಜಿಯವರು ಮುಂಚೆ ಹೆಸರು ಹೀಗೇನೆ ಇಡ್ತಾ ಇದ್ರು. ತಾಯಿ ಹೆಸರು ಗುಲಾಬಿ, ಅಜ್ಜಿ ಹೆಸರು ಚಮೇಲಿ, ಮತ್ತೆ ತಾಯಿಯ ತಂಗಿಯ ಹೆಸರು ಏನ್ ಹೇಳ್ತಾರೆ ತಾಯಿಯ ತಂಗಿಗೆ? ಚಿಕ್ಕಮ್ಮ. ಚಿಕ್ಕಮ್ಮ ಚಿಕ್ಕಮ್ಮನ ಹೆಸರು ಮಲ್ಲಿಗೆ. ಮಲ್ಲಿಗೆ ಮಲ್ಲಿಗೆ, ಚಮೇಲಿ, ಗುಲಾಬಿ. ಮತ್ತೆ ಅಜ್ಜನ ಹೆಸರು ಫೂಸಾರಾಮ್. ಅದು ಫೂಸಾನ ಯಾರಿಗೊತ್ತು. ಅಂದ್ರೆ ಅಜ್ಜಿ ಫತ್ತೋಗೆ 100 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿತ್ತು, ತೀರಿದ್ರು. ಒಮ್ಮೆ ಅವರಿಗೆ ನೆಗಡಿ, ಕೆಮ್ಮು, ಜ್ವರ ಬಂದಿಲ್ಲ. ಯಾಕೆ? ಮುಂಚೆ ಊಟ ತಿಂಡಿ ಶುದ್ಧವಾಗಿತ್ತು. ದಿನಾಲು ಹೀಗೆ ಅವರ ಕಣ್ಣು ಇಷ್ಟು ಚೆನ್ನಾಗಿತ್ತು, ಮತ್ತೆ ಮೆಮರಿ ಇಷ್ಟು ಚೆನ್ನಾಗಿತ್ತು. 7 ಪೀಳಿಗೆ ಬಗ್ಗೆ ಗೊತ್ತಿತ್ತು ಅವರಿಗೆ. ಮತ್ತೆ ಸೂಜಿಗೆ ದಾರ ಅವರೇ ಹಾಕ್ತಾ ಇದ್ರು. ಯಾಕೆಂದ್ರೆ ದಿನಾಲು ಹಸುವಿನ ತುಪ್ಪ, ಚೂರ್ಮ ಕೂಡ ತಿಂತಾ ಇದ್ರು. ಒಂದಿನ ಕೂಡ ಅವರಿಗೆ ಚೂರ್ಮ ಸಿಗದೇ ಇದ್ರೆ ಬಾಲಕ, ಬೇರೆ ಬೇರೆ ಬಾಲಕರಿದ್ರು, ಅವರಿಗೆ ಒಂದಿನ ಈ ಚೂರ್ಮ ಸಿಗದಿದ್ರೆ ಮಾರನೇ ದಿನ ತಿಂತಿದ್ರು. ಆದರೆ ಅವರ ಸ್ಕಿನ್ನು ಅದರಲ್ಲಿ ತುಂಬಾ ನೆರಿಗೆ ಇದ್ದು. ಹೀಗೆ ಮುಂಚೆ ಇಂಥ ಅಜ್ಜಿಯರನ್ನ ಮುಂಚೆ ನಾವು ನೋಡ್ತಾ ಇದ್ದೆವು, ಇವಾಗ ಅವರು ಕಾಣಿಸೋದಿಲ್ಲ. ಯಾಕೆಂದ್ರೆ ಸ್ಕಿನ್ಗೆ ಕೊಲೆಜನ್ ಬೇಕಿತ್ತು, ಈಗ ಅದನ್ನು ತಿಂತಾ ಇದ್ದಾರೆ. ಬೇರೆ ಬೇರೆ ಸೋರ್ಸ್ ಇವೆ ಅದರದ್ದು. ಆದರೆ ಎಲ್ಲಕ್ಕಿಂತ ದೊಡ್ಡ ಸೋರ್ಸು ಈ ಸಾಸಿವೆ, ಕ್ಯಾರೆಟ್ ಮತ್ತೆ ಒಮೆಗಾ ಕೂಡ ಅದರ ಇನ್ನೊಂದು ಸೋರ್ಸು. ಇವೆಲ್ಲ ತುಂಬಾ ಒಳ್ಳೆಯದು. ನೀವು ಇವನ್ನೆಲ್ಲ ತಿನ್ನಿ. ಕೊಲೆಜನ್ ಪ್ರಾಶ್, ಚ್ಯವನ್ಪ್ರಾಶ್ನಿಂದ ಎಲ್ಲ ಪ್ರಕಾರದ ಇನ್ಫ್ಲೇಷನ್ ಈಸ್ ದ ಮೇನ್ ಕಾಸ್ ಆಫ್ ಆಲ್ ಡಿಸೀಸಸ್. ಹಾರ್ಟ್ನ ಪ್ರಾಬ್ಲಮ್ ಇರಲಿ, ಬ್ರೈನ್ನ ಪ್ರಾಬ್ಲಮ್, ಎಷ್ಟೆಲ್ಲ ಬ್ಯಾಕ್ಟೀರಿಯಲ್, ವೈರಲ್ ಇನ್ಫ್ಲಮೇಷನ್ ಇರಲಿ, ಎಷ್ಟೆಲ್ಲ ಪೇನ್ಸ್, ಕಾಫ್, ಕೋಲ್ಡ್, ಇವೆಲ್ಲ ಇನ್ಫ್ಲಮೇಷನ್ ಇಂದ ಆಗುತ್ತವೆ. ಒಳಗಿನ ಇನ್ಫ್ಲಮೇಷನ್ ಅನ್ನು ಸರಿಪಡಿಸಲು ಈ ಚ್ಯವನ್ಪ್ರಾಶ್ ಬೆಲ್ಲದ್ದು ಮತ್ತೆ ಚ್ಯವನ್ಪ್ರಾಶ್ ಶುಗರ್ ಇಲ್ಲದ್ದು. ಡಯಾಬಿಟಿಸ್ ಇದ್ದವರು ಇದನ್ನು ತಿಂದ್ಕೊಳ್ಳಿ. ಸರಿ. ಮತ್ತೆ ನಾನು ನಿಮಗೆ ಹೇಳಿದ್ದೇನೆ, ಬೇರೆ ಬೇರೆ ಪ್ರಕಾರದಿಂದ ಬೇರೆ ಬೇರೆ ವಸ್ತುಗಳನ್ನು ಸೇವಿಸಿ ನೀವು ವೃದ್ಧಾಪ್ಯದಿಂದ ನಿಮ್ಮನ್ನು ನೀವು ಬಚಾವ್ ಮಾಡಿಕೊಳ್ಬಹುದು. ಬೇರೆ ಬೇರೆ ಪ್ರಕಾರದ ನ್ಯೂಟ್ರಿಷನ್ನ ಕೊರತೆ, 50ರಿಂದ 80% ಜನರಿಗೆ ವಿಟಮಿನ್ ಡಿ, B12, ಕ್ಯಾಲ್ಸಿಯಂ, ಐರನ್, ಒಮೆಗಾ ಇತ್ಯಾದಿಯ ಡೆಫಿಷಿಯನ್ಸಿ, ಪ್ರೋಟೀನ್ನ ಡೆಫಿಷಿಯನ್ಸಿ ಇರುತ್ತೆ. ಪೂರ್ತಿ ಬಾಡಿಯ ಸ್ಟ್ರಕ್ಚರ್ ಪ್ರೋಟೀನ್ ಇಂದ ಆಗುತ್ತೆ. ಹಾಲು, ಮೊಸರಿಂದ ಪ್ರೋಟೀನ್ ಎಲ್ಲ ಸಿಗುತ್ತೆ. ಹಾಲು, ಮೊಸರು, ಮಜ್ಜಿಗೆ, ಬೇಳೆ ತುಂಬಾ ಒಳ್ಳೆಯದು. ನ್ಯಾಚುರಲ್ ಆಯ್ಕೆ ಪ್ರೋಟೀನ್ನದ್ದು. ಆಹಾರದಲ್ಲಿ ಎಲ್ಲಕ್ಕಿಂತ ಒಳ್ಳೆಯದು ನ್ಯೂಟ್ರಿಲಾ ಸೋಯಾ ಚಂಕ್ಸ್ ನಾವು ನಿಮ್ಗೆ ಕೊಡ್ತೀವಿ. ಸೋಯಾ ಎಲ್ಲಕ್ಕಿಂತ ಒಳ್ಳೆ ಸೋರ್ಸು, ಆದರೆ ಅದು ತುಂಬ ಹೆಚ್ಚಾಗುತ್ತೆ. ಅದಕ್ಕಾಗಿ ನಾವು ನಿಮಗೆ ಪ್ರೋಟೀನ್ಗಾಗಿ ನೀವು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಬಾಡಿ ವೇಟ್ನ ಲೆಕ್ಕದಲ್ಲಿ ನೀವು 1 ಕಿಲೋಗೆ 1 ಗ್ರಾಮ್ ತಿನ್ನಬೇಕಾಗತ್ತೆ. ಇಲ್ದಿದ್ರೆ ಹೆವಿ ಆಗುತ್ತೆ, ಡೈಜೆಸ್ಟ್ ಆಗೋದಿಲ್ಲ. ಅದರದ್ದು ಕೂಡ 100ನೇ 1 ಅಂಶ ತಿನ್ನಿ. ನೋಡಿ, ನೀವು 500-700 ಗ್ರಾಮ್ ಪ್ರೋಟೀನ್ ಇತ್ಯಾದಿ ತಿನ್ನಬೇಕು. ಇಷ್ಟು ಜನರಿಗೆ ಡೈಜೆಸ್ಟ್ ಆಗೋದಿಲ್ಲ. ಅದಕ್ಕಾಗಿ ನಾವು ಇದಕ್ಕಾಗಿ ತುಂಬ ಒಳ್ಳೆ ಆಯ್ಕೆ ಕಂಡು ಹಿಡಿದಿದ್ದೇವೆ. ಸ್ಪಿರುಲಿನಾ ಇದು ನ್ಯಾಚುರಲ್. ನೀರಿನ ಮೇಲೆ ಏನೋ ಹಸಿರು ಹುಲ್ಲು ಇರುತ್ತಲ್ಲ, ಎಲೆಗಳು, ಚಿಕ್ಕ ಪುಟ್ಟ ಎಲೆಗಳು, ಪಾಚಿ ಇರುತ್ತೆ. ಅದಲ್ಲ, ಅದಕ್ಕಿಂತ ಸ್ವಲ್ಪ ಬೇರೆ ಇರುತ್ತೆ. ಪಾಚಿ ಕೊಳಕು ನೀರಲ್ಲಿ ಉಂಟಾಗುತ್ತೆ, ಆದರೆ ಇದು ಸ್ವಚ್ಛ ನೀರಲ್ಲಿ ಬೆಳೆಯುತ್ತೆ. ಈಗೀಗ ಹಸು, ಎಮ್ಮೆಗಳಲ್ಲೂ ಹೆಚ್ಚು ಹಾಲಿನ ಪ್ರಾಪ್ತಿಯಾಗಬೇಕಾಗತ್ತೆ. ಮತ್ತು ಅದರಲ್ಲಿ ರಿಚ್ ಕಂಪೋನೆಂಟ್ಸ್ ಇರಬೇಕು ಮಿಲ್ಕ್ನದ್ದು. ಅಂದರೆ ಸ್ಪಿರುಲಿನಾ ಎಲ್ಲಕ್ಕಿಂತ ಒಳ್ಳೆ ಪ್ರೋಟೀನು.
ಬಾಕಿ ಯಾರಿಗೆ ಪ್ರೋಟೀನ್ ಪೌಡರ್ ತಿನ್ಬೇಕೋ ನಿಮ್ಮ ಮಕ್ಕಳಿಗೆ ಫಾರಿನ್ ಪ್ರೋಟೀನ್ ಪೌಡರ್ ತಿನ್ನಿಸಬೇಡಿ. ಅದರಿಂದ ಲಕ್ಷಗಟ್ಟಲೆ ಮಕ್ಕಳು ಸಾವನ್ನಪ್ಪಿದ್ದಾರೆ. ಹಲವರದ್ದು ಕಿಡ್ನಿ ಫೇಲ್ ಆಗಿವೆ. ನನ್ನಲ್ಲಿಗೆ ಬಂದಿದ್ದಾರೆ. ನಮ್ಮ ಒಬ್ರು PRI ಇದ್ರು, ಚೀಫ್ ಸೈಂಟಿಫಿಕ್, ಅವರ ರಿಲೇಟಿವ್ ಸತ್ತಿದ್ದಾರೆ ಈ ಪ್ರೋಟೀನ್ ಪೌಡರ್ ತಿಂದು. ನಾವು 90% ಆಕ್ಟಿವ್ ಪ್ರೋಟೀನ್ ಏನಿದೆ ನ್ಯೂಟ್ರಿಲಾ ಐಸೋವೇದ, ಅದು 100% ಪ್ಲಾಂಟ್ ಬೇಸ್ಡ್ ಆರ್ಗ್ಯಾನಿಕ್, ಮತ್ತು ನ್ಯೂಟ್ರೆಲಾ ಐಸೋವೇದದ ಜೊತೆಗೆ ವೇ ಪ್ರೋಟೀನ್, 80% ವೇ ಪ್ರೋಟೀನ್, 90% ಐಸೋವೇದ. ಮತ್ತೆ ಮೆನ್ ಸೂಪರ್ ಫುಡ್, ವಿಮೆನ್ ಸೂಪರ್ ಫುಡ್, ಕಿಡ್ ಸೂಪರ್ ಫುಡ್, ಮಕ್ಕಳನ್ನ ಬೆಳೆಸೋಕೆ ಕಿಡ್ ಸೂಪರ್ ಫುಡ್, ಮಕ್ಕಳ ಪೋಷಣೆಗಾಗಿ, ಮಕ್ಕಳ ಹೈಟ್ ಚೆನ್ನಾಗಿರ್ಬೇಕು, ಮೆಮರಿ ಚೆನ್ನಾಗಿರ್ಬೇಕು, ಗ್ರೋತ್ ಚೆನ್ನಾಗಿರ್ಬೇಕು. ಇದಕ್ಕಾಗಿ ಪೇರೆಂಟ್ಸ್ ಏನೆಲ್ಲ ತಂದು ಬಿಡ್ತಾರೆ ಮತ್ತೆ ಬೇಡವಾದನ್ನ ತಿನ್ನಿಸ್ಬಿಡ್ತಾರೆ ಅವರಿಗೆ. ಕುಪೋಷಣದಿಂದ ಬಚಾವಾಗ್ಲಿಕ್ಕೆ ನಾಳೆ ಕ್ಲಾಸ್ನಲ್ಲಿ ಇನ್ನೊಮ್ಮೆ ಹೇಳ್ತೇನೆ, ಇಂಥ ಹಲವು ವಸ್ತು ತಂದಿದ್ದೇವೆ ನಾವು, ನಿಮಗೆ ಕೊಟ್ಟಿದ್ದೀವಿ. ಆಮೇಲೆ ರೋಗದ ಬಗ್ಗೆ ಕಪಾಲ್ಭಾತಿ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ. ನಿರಂತರ ಮಾಡಿ. ಇಲ್ಲಿಗೆ ಬಾ ಮಗ. ಅನುಲೋಮ ವಿಲೋಮ ಕಪಾಲ್ಭಾತಿ ನಿರಂತರ ಮಾಡಿ. ವಾತ, ಪಿತ್ತ, ಕಫ, BP, ಶುಗರ್, ಥೈರಾಯ್ಡ್, ಆಸ್ತಮಾ, ಆರ್ಥರೈಟಿಸ್, ಕ್ಯಾನ್ಸರ್ಗಾಗಿ ನಿನ್ನೆ ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮಗೆ ಹೇಳಿದ್ದೆ. ಇನ್ನೂ 2-3 ವಿಷಯಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಯಾರಿಗೆ ಕೊಲೆಸ್ಟ್ರಾಲ್, ನೋಡಿ, ಹಾರ್ಟ್ಗಾಗಿ, ಕೊಲೆಸ್ಟ್ರಾಲ್ಗಾಗಿ, ಬ್ಲಡ್ ಥಿನ್ನರ್ಗೆ, ಅರ್ಜುನ್ ಕಿ ಛಾಲ್, ದಾಲ್ಚಿನ್ನಿ. ನನಗೆ ಹೀಗೆ ಅನಿಸುತ್ತೆ, ಮುಂಬರುವ 5-10 ವರ್ಷದಲ್ಲಿ ಜನರು ಈಗ ನೋಡಿ ಹೇಗೆ ವ್ಯವಸ್ಥೆ ಮಾಡಬೇಕು ಅರ್ಜುನ್ ಕಿ ಚಾಲ್ನ ಗಿಡವನ್ನು ಹಚ್ಚೋಕೆ, ಅದಕ್ಕೆ ನಾವು ರೆಡಿ ಆಗಿದ್ದೀವಿ. ಮುಂಬರುವ 5-10 ವರ್ಷಗಳಲ್ಲಿ ಹೇಗೆ ಹಾರ್ಟ್ನ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಇತ್ಯಾದಿ ಎಲ್ಲವೂ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಇದೆ ಶರೀರದಲ್ಲಿ. ಅದಕ್ಕಾಗಿ ಅರ್ಜುನ್ ಕಿ ಚಾಲ್ ಮತ್ತೆ ದಾಲ್ಚಿನ್ನಿ ತುಂಬಾ ಒಳ್ಳೆ ಪೇಯವಾಗಿದೆ. ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಅದರಿಂದ, ಮತ್ತೆ ಅದರಿಂದ ಏನೂ ಹಾರ್ಮ್ ಆಗೋದಿಲ್ಲ. ಇಲ್ಲಿ ಮಾರ್ಕ್ ಎದ್ದು ಬಿಡುತ್ತೆ, ತುಂಬಾ ಕೆಟ್ಟದು ಕಾಣಿಸುತ್ತೆ. ಜಗತ್ನಲ್ಲಿ ಕಲೆ ಹೋಗ್ಲಾಡಿಸುವುದು ಎಲ್ಲಿಯೂ ಇಲ್ಲ. ಇವಾಗ ನಮಗೆ ಗೊತ್ತಾಗಿದೆ. ಅಂದ್ರೆ ಇದು ಲೀಚ್ ಹಚ್ಚೋದ್ರಿಂದ, ನನಗೆ ಸ್ವತಃ ರೋಗಿಗಳೇ ಹೇಳಿದ್ದಾರೆ, ಲೀಚ್ ಹಚ್ಚೋದ್ರಿಂದ ಕೊಲೆಸ್ಟ್ರಾಲ್ನ ಕಲೆ ಕೂಡ ಮಾಯವಾಗಿಬಿಡುತ್ತೆ. ಇದು ನೋಡಿ ಹೊಸ ಶೋಧನೆ, ಇದು ಹೊಸ ಉಪಲಬ್ಧಿ, ನ್ಯೂ ಅಚೀವ್ಮೆಂಟ್. ಒಬ್ಬ ಅಕ್ಕ ಅವರು ನನಗೆ ಹೇಳಿದ್ರು, 10 ವರ್ಷದಿಂದ ಅವರ ಹಿಮ್ಮಡದಲ್ಲಿ ಉರಿ ಆಗ್ತಿತ್ತು, ವೆರಿಕೋಸ್ ವೇನ್ಸ್ ಇತ್ತು. ಲೀಚ್ ಹಚ್ಚಿದಾಗ ಕಾಲಿನ ಉರಿ ಹೊರಟೋಯ್ತು. ಯಾರ ಕಾಲಲ್ಲಿ ಉರಿ ಇರುತ್ತೆ ಅವರು ಲೀಚನ್ನ 2 ಅಥವಾ ಹಿಮ್ಮಡಿ ನೋಯ್ತಿದ್ರೆ, ಇದಕ್ಕೆ ವಾತಕಂಟಕ ಅಂತಾರೆ. ಹಿಮ್ಮಡದ ಪೇನ್ಗೆ ಯಾವ ಔಷಧಿನೂ ಇಲ್ಲ. ಪೇನ್ ಕಿಲ್ಲರ್, ಸ್ಟೀರಾಯ್ಡ್ಸ್, ಬಯೋಲಾಜಿಕಲ್ ಯಾವುದು ಕೆಲಸ ಮಾಡಲ್ಲ. ಡೈರೆಕ್ಟ್ ಹಿಮ್ಮಡಕ್ಕೆ ಇಂಜೆಕ್ಷನ್ ಕೊಡ್ತಾರೆ, 3-4 ದಿನ ಹೊರಟೋಗುತ್ತೆ, ಆಮೇಲೆ ಶುರು ಆಗುತ್ತೆ. ಹಿಮ್ಮಡದ ನೋವಿಗಾಗಿ, ಅಂಗಲಿನ ಉರಿ ನೋವಿಗಾಗಿ ಲೀಚ್ ಅಥವಾ ಶೃಂಗಿ, ಬಾಕಿ ನೋವುಗಳು ಅದರಿಂದ ಗುಣವಾಗುತ್ತವೆ. ಯಾರಿಗಾದ್ರೂ ಫಿಶರ್ ಆದ್ರೆ ಫಿಶರ್ನಲ್ಲಿ ಒಳಗಿಂದ ಒಡೆದು ಹೋಗುತ್ತೆ ಆನಸ್ನ ಕೆಳಗೆ. ಅದಕ್ಕಾಗಿ ಒಂದು ಔಷಧಿ ನಾವು ತಯಾರಿಸಿದ್ದೇವೆ, ಹಿಲೋಮ್ ಅಡ್ವಾನ್ಸ್. ಅದನ್ನು ಹಚ್ಚಿ ನೀವು, ಹಿಲೋಮ್. ಮತ್ತೆ ಅಲೋವೆರಾ ಹಚ್ಕೊಳ್ಳಿ, ಹಿಲೋಮ್ ಅಥವಾ ಅಲೋವೆರಾ. ಇಲ್ಲ ಅಂದ್ರೆ ಅಲೋವೆರಾ ಮತ್ತೆ ಹಿಲೋಮ್ ಎರಡನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳಿ, ಅಥವಾ ಎರಡನ್ನು ಬೇರೆ ಬೇರೆ ಟ್ರೈ ಮಾಡಿ. ಫಿಶರ್ ಹೋಗುತ್ತೆ. ಪೈಲ್ಸ್ಗಾಗಿ ನಾವು ಹೊಸ ಔಷಧಿ ತಯಾರು ಮಾಡಿದ್ದೀವಿ, ಆರ್ಶೋಗ್ರೇಟ್. ಅಭಯ ಅರಿಶಿನ ಜೊತೆಗೆ ತಗೊಳ್ಳಿ. ಬೇರೆ ಎಲ್ಲವನ್ನು ನಾನು ಮೊದಲೇ ಹೇಳಿದ್ದೇನೆ ನಿಮಗೆ. ಅಪ್ಲಾಸ್ಟಿಕ್ ಅನಿಮಿಯಕ್ಕಾಗಿ ಲಿವೋಗ್ರಿಡ್ ಜ್ಯೂಸ್. ನೋಡಿ, ಒಂದು ವಿಶೇಷ ಮಾತು ಹೇಳ ಬಯಸ್ತೀನಿ. ಈ ಲಿವೋಗ್ರಿಡ್ ಬರೀ ಫ್ಯಾಟಿ ಲಿವರ್ ಸಿರೋಸಿಸ್, ಹ್ಯಾಪಟೈಟಿಸ್ಗಾಗಿಯೇ ಅಲ್ಲ. ಯಾರಿಗೂ ಪೈಲ್ಸ್, ಫಿಶರ್, ಫಿಸ್ಟುಲಾ, ಆಸಿಡಿಟಿ, ಹೈಪರ್ ಆಸಿಡಿಟಿ, ಪಾಚನ ಕ್ರಿಯೆಯ ಯಾವುದೇ ರೋಗವಿದ್ರೂ ಇದು ಅಪ್ಲಾಸ್ಟಿಕ್ ಎನಿಮಿಯಾ. ಇವೆಲ್ಲದರಲ್ಲಿ ಲಿವೋಗ್ರಿಡ್ ಕೆಲಸ ಮಾಡುತ್ತೆ. ಮೇಜರ್ ಥ್ಯಾಲಸೆಮಿಯಾ, ಅಪ್ಲಾಸ್ಟಿಕ್ ಎನಿಮಿಯಾ. ನಿನ್ನೆ ಒಬ್ರು ಬಂದಿದ್ರು,
ಅವ್ರು ಹೇಳಿದರು ನನಗೆ ಆ ರೋಗವಾಗಿದೆ, ಇನ್ಫರ್ಟಿಲಿಟಿದ್ದು ಅಂತ. ಸಿಕಲ್ ಸೆಲ್ ನೋಡಿ, ಈ ಸಿಕಲ್ ಸೆಲ್ನ ರೋಗ, ಈ ರೋಗದ ಬಗ್ಗೆ ನಾನು ಕಡಿಮೆ ಹೇಳ್ತೇನೆ, ಕೆಲವರಿಗೆ ಮಾತ್ರ ಆಗುತ್ತೆ ಇದು. ಅದಂದರೆ ಅದು ಹೀಗೆ ವಕ್ರವಾಗಿಬಿಡುತ್ತೆ, ಎಲ್ಲ ಕೆಟ್ಟು ಹೋಗುತ್ತೆ ನಮ್ಮ ಬ್ಲಡ್ನ ಕೋಶಗಳು. ಬಾಕಿಯಂತೂ ನಿರಂತರ ಮಾಡ್ತಾ ಇರಿ. ನಿನ್ನೆ ನಾನು ಅಣ್ಣ ತಂಗಿಯರನ್ನು ಮೀಟ್ ಮಾಡಿದೆ. ಜಾರ್ಖಂಡ್ನಿಂದ ಪೂನಮ್ ಅಂತ ಸಿಕ್ಕಿದ್ರು. ಹೇಳಿದರು ಆರ್ಥ್ರೈಟಿಸ್ ಇತ್ತು ಮತ್ತು ANA ಪಾಸಿಟಿವ್ ಇತ್ತು. ANA ಇದು ನೆಗೆಟಿವ್ ಆಗುತ್ತೆ. ANA, AVN, HLB27. ತುಂಬ ದುಃಖಿತರಾಗಿದ್ರು ಅವರು. ಡಾಕ್ಟರ್ಸ್ ಎಲ್ಲ ನೆಗೆಟಿವ್ ಆಗೋದಿಲ್ಲ ಅಂತ ಹೇಳಿದರು. ಇದರ ಬಗ್ಗೆ ನಮ್ಮ ಹತ್ರ ತುಂಬ ಪ್ರಮಾಣಗಳಿವೆ. ನಿನ್ನೆ ಒಬ್ಬ ಅಕ್ಕ ಸಿಕ್ಕಿದ್ರು. ಅವರಂದ್ರು, ಸ್ವಾಮೀಜಿ ನೀವು ಪೂನಮೋ ನೀಲಮ್ ಅಂತ ಏನೇ ಹೆಸರು ಹೇಳಿದ್ರಿ? ನೀಲಮ್. ಕ್ಯಾಟಿನಿನ್ 4.5 ಇತ್ತು ಹೇಳಿದ್ರಿ. ನೀವು ಬೇವು ಆಲದ ಮರದ ಎಲೆಯ ರಸದ ಬಗ್ಗೆ ಹೇಳಿದ್ರಿ. ನನ್ನದು 2.2 ಆಗಿದೆ. ಜೋರಾಗಿ ಚಪ್ಪಾಳೆ ಬಾರಿಸಿ. ಯಾಕೆ ಬಾರಿಸ್ಬೇಕು? ರಿನೋಗ್ರೀಟನ್ನ ಬೇವು ಮತ್ತೆ ಆಲದ ಎಲೆಯ ಜ್ಯೂಸ್ ಜೊತೆಗೆ ತಗೊಂಡ್ರೆ ರಿನೋಗ್ರೇಟ್ ಇದು ಕ್ರೆಟಿನಿನ್ ಅನ್ನ ಕಮ್ಮಿ ಮಾಡುತ್ತೆ. ಪುಣೆಯಿಂದ ರಾಜ್ಕುಮಾರಿ ಅವರಿಗೆ ಇನ್ಫರ್ಟಿಲಿಟಿ ಇತ್ತು. ನಿನ್ನೆ ತುಂಬಾ ಭರವಸೆ ಇಟ್ಟು ಇಲ್ಲಿಗೆ ಬಂದಿದ್ರು. ರಾಜ್ಕುಮಾರಿ ಅವರು ಇಲ್ಲಿದ್ದರೆ ಎದುರಿಗೆ ಬನ್ನಿ ಮಗುವಿನ ಜೊತೆಗೆ. ಇನ್ಫರ್ಟಿಲಿಟಿ ಇತ್ತು ಹೇಳಿದ್ರು. ಬಾಬಾಜಿ ಶಿವಲಿಂಗಿ ಪುತ್ರ ಜೀವಕ್ ಬಗ್ಗೆ ನೀವು ಹೇಳಿದ್ರಿ, ಪ್ರಾಣಾಯಾಮ ಮಾಡಿದೆ, ಮತ್ತೆ ನನಗೆ ಮಗು ಹುಟ್ಟಿತು. ಇವರಿಗೂ ಅಭಿನಂದನೆ ಮಾಡಿ ಜೋರಾಗಿ. ನಮ್ಮಿಂದಾಗಿ ಇವ್ರ ಮನೆಯಲ್ಲೂ ಸಂತಾನವಾಗಿಬಿಟ್ಟಿದೆ. ಈಗ ರಾಜ್ಕುಮಾರಿ ಅವರು ಇಲ್ಲಿ ಬಂದಿದ್ದೀರಾ? ಎಲ್ಲಿದ್ದೀರಾ? ಕೂತಿದ್ದೀರಾ ಎಲ್ಲಿಯಾದ್ರೂ? ಮಗುವಿನ ಜೊತೆಗೆ ಬಂದಿದ್ರು. ನಾನು ಆ ಮಗುವಿಗೆ ಹೇಳಿದೆ, ನೀನು ಗಿಡಮೂಲಿಕೆಯ ಸಂತಾನ ಅಂತ. ಶಿವಲಿಂಗಿ ಪುತ್ರ ಜೀವಕದಿಂದ ಹುಟ್ಟಿದಾಳೆ. ಅಂದ್ರೆ ಕೆಲವರು ಕೊರೋನಾ ಟೈಮ್ನಲ್ಲಿ ಮಕ್ಕಳು ಹುಟ್ಟಿಸಿದ್ದಾರೆ, ಇಲ್ಲಿ ಗಿಡಮೂಲಿಕೆಯಿಂದ ಮಗು ಹುಟ್ಟಿದೆ. ಅಂದ್ರೆ ನಾನು ರಾಜ್ಕುಮಾರಿ ಅವರ ಬಗ್ಗೆ ಹೇಳಿದೆ. ಅರವಿಂದ್ ಶರ್ಮಾ ಅಂಬಾಲಾ ಹರಿಯಾಣದಿಂದ. ಟೆಸ್ಟಿಕಲ್ಸ್ನಲ್ಲಿ ಟ್ಯೂಮರ್ ಇತ್ತು. ಕೆಮೊಥೆರಪಿಯ ನಂತರನೂ ಗುಣವಾಗಲಿಲ್ಲ. ಆಮೇಲೆ ಟಿವಿ ಮೇಲೆ ನೋಡ್ಬಿಟ್ಟು ಪ್ರಾಣಾಯಾಮವನ್ನೇ ಮಾಡಿ ತಮ್ಮ ಟೆಸ್ಟಿಕಲ್ಸ್ನ ಟ್ಯೂಮರ್ ಗುಣಪಡಿಸಿದ್ರು. ಇಲ್ದಿದ್ರೆ ಟೆಸ್ಟಿಕಲ್ಸ್ ರಿಮೂವ್ ಮಾಡಬೇಕಿತ್ತು. ಪರಿಸ್ಥಿತಿ ಕೆಟ್ಟು ಹೋಗುತ್ತೆ, ಮನುಷ್ಯನ ಜೀವನ ಹದಗೆಡುತ್ತೆ. ಜನಾರ್ದನ್ ಗುಪ್ತಾ ಜಿ, ಔರಂಗಾಬಾದ್, ನಮ್ಮ ಪಕ್ಕದಲ್ಲೂ ಒಂದು ಔರಂಗಾಬಾದ್ ಇದೆ. ಬಿಹಾರ್ನಲ್ಲಿ ಔರಂಗಾಬಾದ್, ಇದು ಮಹಾರಾಷ್ಟ್ರದ ಔರಂಗಾಬಾದ್. ಸೊರಾಯಿಸಿಸ್ ಆಗಿತ್ತು, 100% ಗುಣವಾಯಿತು. ಈ ವಿಷಯಗಳಿಗೆ ಸಮಯ ಬೇಕಾಗುತ್ತೆ. ಮತ್ತೆ ನಾಂದೇಡ್ನಿಂದ ಸುಮನ್ ದೇವ್ ರಾವ್ಜಿ, ಮೊಣಕಾಲ್ ನೋವಿತ್ತು, ಶೃಂಗಿ ಮಾಡಿಸ್ದೆ, ನೋವೆಲ್ಲ ಮಾಯ. 60-70 ವರ್ಷದಲ್ಲೂ ಎಲ್ಲ ಗುಣವಾಗುತ್ತೆ. ಪಲ್ಲವಿ ಸುಂದರ್ಗಢ್ನಿಂದ ಸೆರೆಟಿವ್ ಕೊಲೈಟಿಸ್ ಇತ್ತು, ಸ್ಟೀರಾಯ್ಡ್ ತಗೋತಾ ಇದ್ರು, 100% ಈಗ ಗುಣವಾಗಿದ್ದಾರೆ. ಯೋಗೇಶ್ ಕುಮಾರ್ ಅವರು ಪುಣೆಯಿಂದ ಕೊಲೈಟಿಸ್ ಡಿಪ್ರೆಷನ್ ಇತ್ತು, 2 ಗುಣವಾಯಿತು. ಕಾಂಗಡಾದಿಂದ ಚೈನ್ ಸಿಂಗ್ ಅವರು ಶುಗರ್ ಇತ್ತು, ಆಲೋಪತಿಯ ಔಷಧಿಯಿಂದ ಕೂಡ ಶುಗರ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಈಗ ಎಲ್ಲ ಔಷಧಿ ಬಂದಾಗ್ಬಿಟ್ಟಿದೆ. 17 ಕಿಲೋ ತೂಕ ಕಮ್ಮಿ ಆಗಿದೆ. ಕಾನ್ಪುರ್ನಿಂದ ಆಶೀಶ್ ತಿವಾರಿ ಅವರು 10 ವರ್ಷದಿಂದ ಥೈರಾಯ್ಡ್ ಇತ್ತು, ಈ ಥೈರೋಗ್ರೇಟ್ ಕೊತ್ತಂಬರಿಯ ನೀರು ಎಲ್ಲ ಗುಣವಾಯಿತು. ಅಮರಾವತಿಯಿಂದ ಸಂಗೀತ ಅವರು, ಇವರಿಗೆ ಆಂಬ್ಲಿಕಲ್ ಹರ್ನಿಯಾ ಇತ್ತು, ಇದು ಕೆಲವರಿಗೆ ಆಗ್ಬಿಡುತ್ತೆ, ಸಂಪೂರ್ಣ ಗುಣವಾಗುತ್ತೆ ಹೇಳಿದ್ರು. 2 ದಿನದಲ್ಲಿ 5 mm ಇತ್ತು, ಈಗ 2 mm ಆಯ್ತು. ಒಳ್ಳೆ ಕೆಲಸವಾಗಿದೆ. ಇನ್ಸ್ಟೆಂಟ್ ಬೆನಿಫಿಟ್. ಚಿತ್ತೋಡ್ನಿಂದ ದಿನೇಶ್ ಕುಮಾರ್ ಅವರು ಕೊರೋನಾ ಆದ್ಮೇಲೆ ಹಾಸ್ಪಿಟಲ್ನಲ್ಲಿ ಅವರು ಕೊರೋಲಿನ್ ತಗೊಂಡ್ರು, ಮತ್ತೆ ಗುಣವಾಗ್ಬಿಟ್ರು. ಆದ್ರೆ ಮತ್ತೆ ಸಮಸ್ಯೆ ಆಯ್ತು. ಆಗ ಇಲ್ಲಿ ಲಂಗ್ ಬಸ್ತಿ ಮಾಡಿಸಿದ್ರು, ಗುಣವಾಗ್ಬಿಟ್ರು ಅವರು. ಅದಕ್ಕಾಗಿ ಈ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಸುಶೀಲ್ ಕುಮಾರ್ ಅವರು RA ಫ್ಯಾಕ್ಟರ್ 94 ಇತ್ತು, ಯೋಗ ಗ್ರಾಮದಲ್ಲಿ 5 ದಿನಗಳಲ್ಲಿ RA ಫ್ಯಾಕ್ಟರ್ 1ಕ್ಕೆ ಬಂದ್ಬಿಡ್ತು. ಇದು ತುಂಬಾ ದೊಡ್ಡ ವಿಷಯ. 94ನಿಂದ, ಇಲ್ದಿದ್ರೆ RA ಫ್ಯಾಕ್ಟರ್ ನೆಗೆಟಿವ್ಗೆ ಬರೋದೇ ಇಲ್ಲ. 94ನಿಂದ ಡೈರೆಕ್ಟ್ 1 ಇದೀಗ ಡೇಂಜರ್ ಝೋನ್ ನಲ್ಲಿದೆ. ಇದಕ್ಕಿಂತ ಕೆಳಗೆ ಹೋಗಬಾರ್ದು. ಅಂದ್ರೆ ನವಾದಾದಿಂದ
ಕಿರಣ್ ದೇವಿ ಅವರು ಯೂಟೆರಸ್ನ ಕ್ಯಾನ್ಸರ್ ಇತ್ತು, 3 ಬಾರಿ ಕೆಮೊ ಮಾಡಿಸಿದ್ರು, ಭಾರಿ ಆಗ್ತಾ ಇತ್ತು, ಸಮಸ್ಯೆ ಇತ್ತು, ಇವಾಗ ಗುಣವಾಗಿದೆ. ಅಂದರೆ ಎಷ್ಟೇ ದೊಡ್ಡ ರೋಗವಿರಲಿ, ಇದು ಕೆಲವರ ಬಗ್ಗೆ ನಾನು ಹೇಳಿದೆ, ಕೆಲವರಂತೂ ಏನು ಹೇಳುವುದೇ ಇಲ್ಲ. ಕಪಾಲಭಾತಿ ಮಾಡಿದ್ರ, ಬಾಹ್ಯ ಪ್ರಾಣಾಯಾಮ ಮಾಡಿ ನನ್ನ ಜೊತೆಗೆ, ಮತ್ತೆ ಉಜ್ಜಾಯಿ ಮಾಡಿ, ಬಾಹ್ಯ ಪ್ರಾಣಾಯಾಮ ಮಾಡಿ, ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಈ ಗೋಧನ್ ಅರ್ಕ್ ಬೇವಿನ ಮಾತ್ರೆ ತುಂಬಾ ಅಪ್ರತಿಮ. ಮಾಡಿ ಎಲ್ರು ಬಾಹ್ಯ ಪ್ರಾಣಾಯಾಮ ಮಾಡಿ. ತೀನ್ ಬಂದ್ನ ಜೊತೆಗೆ ಆಗುತ್ತೆ ಈ ಬಾಹ್ಯ ಪ್ರಾಣಾಯಾಮ. ಮೂಲ ಬಂದ್, ಉಡ್ಯಾನ್ ಬಂದ್, ಜಾಲಂಧರ್ ಬಂದ್, ಒಂದೊಂದು ಬಂದ್ ಇಷ್ಟು ಮುಖ್ಯವಾಗಿವೆ. ಈಗ ಒಂದು ಚಿಕ್ಕ ವಿಷಯ ಹೇಳ್ತಾ ಇದ್ದೀನಿ, ಅದರಲ್ಲಿ ಇಡೀ ಸಂಸಾರದ ತುಂಬಾ ದೊಡ್ಡ ಸಮಸ್ಯೆಗೆ ಪರಿಹಾರವಿದೆ. ಕೋಟಿಗಟ್ಟಲೆ ಜನರಿಗೆ ಸೆಕ್ಷುವಲ್ ಡಿಸೈರ್, ಸೆಕ್ಷುವಲ್ ಡಿಸಾರ್ಡರ್ನ ಸಮಸ್ಯೆ ಇರುತ್ತೆ. ಮಕ್ಕಳು, ಯುವಕರು, ಮದುವೆ ಆದವರು, ಆಗದೇ ಇದ್ದವರು, ಲೇಡೀಸ್, ಜೆಂಟ್ಸ್ನ ಬೇರೆ ಬೇರೆ ಸಮಸ್ಯೆಗಳಿವೆ. ನಾವು ಔಷಧಿ ಕೊಡ್ತೇವೆ, ಇನ್ಫರ್ಟಿಲಿಟಿಯಿಂದ ಹಿಡಿದು ಡಿಸಾರ್ಡರ್ವರೆಗೆ. ಪುರುಷರಿಗೆ ಯೌವನಾಮೃತ್, ಯವನ್ ಚೂರ್ಣ, ಮತ್ತೆ ಮೂಸ್ಲಿ ಪಾಕ್ ಇಂಥದ್ದೆಲ್ಲ ನಾವು ಕೊಡ್ತೀವಿ. ಲೇಡೀಸ್ಗೆ ಸಂತತಿ ಸುಧಾ, ನಾರಿಕಾಂತಿ, ಸಿರಪ್, ವಟಿ, ದಶಮೂಲ, ಅರಿಸ್ಟ್ ಮತ್ತೆ ಎಲ್ಲವೂ. ಬಾಹ್ಯ ಪ್ರಾಣಾಯಾಮ ಮಾಡಿ ಮೂಲ್ ಬಂದ್ ಸರಿಯಾಗಿ ಮಾಡ್ಕೊಳ್ಳಿ. ಎಲ್ಲ ಪ್ರಕಾರದ ಸೆಕ್ಷುವಲ್ ಡಿಸಾರ್ಡರ್, ಸೆಕ್ಷುವಲ್ ಡಿಸೈರ್ ಸಮಾಧಾನ, ಸೊಲ್ಯೂಷನ್. ಎಲ್ಲರ ಜೀವನದಲ್ಲಿ ಸಂಯಮ ಇರುತ್ತೆ, ಎಲ್ಲರ ಜೀವನದಲ್ಲಿ ಸದಾಚಾರ ಇರುತ್ತೆ. ಮತ್ತೆ ಯಾವುದೇ ಪ್ರಕಾರದ ಕಾಮನೆಯ ಈ ಕುಚಕ್ರ ಏನ್ ನಡೀತಾ ಇದೆ, ಕಾಮನೆಯ ಶಕ್ತಿ ಉಪಾಸನೆಯಲ್ಲಿ ಬದಲಾಗ್ಬಿಡುತ್ತೆ. ಮತ್ತೆ ಜೀವನದಲ್ಲಿ ಭೋಗ ವಿಲಾಸ ಇರ್ಲಿಕ್ಕಿಲ್ಲ. ಮನೆ ಸಂಸಾರ ಸರಿಯಾಗಿ ನಡೆಯುತ್ತೆ, ಮನೆಯೂ ಸರಿಯಾಗಿ ನಡೆಯುತ್ತೆ, ವ್ಯವಹಾರನೂ ಸರಿಯಾಗಿರುತ್ತೆ, ಮತ್ತೆ ಪರಮಾರ್ಥನೂ ಆಗ್ಬಿಡುತ್ತೆ. ತುಂಬಾ ಸಣ್ಣ ವಿಷಯ, ಅರ್ಥವಾಗ್ಬೇಕಲ್ಲ, ಇಷ್ಟು ಚಿಕ್ಕ ವಿಷಯ ಅಲ್ವಾ? ಕೆಲವರಂತಾರೆ ಭೋಗ ಕಾಮನೆ ಬಗ್ಗೆ ಯೋಚಿಸ್ತೀವಿ, ಏನ್ ಮಾಡುದು, ಮನ ಚಂಚಲವಾಗುತ್ತೆ. ಬಾಹ್ಯ ಪ್ರಾಣಾಯಾಮ ಮಾಡಿ, ಬರೀ ಮೂಲಬಂಧ ಹಾಕೊಳ್ಳಿ, ಎಲ್ಲವೂ ಮತ್ತೆ ರೋಗ ಬರ್ಲಿಕ್ಕಿಲ್ಲ. ಇಲ್ಲ, ಯಾವುದೇ ರೀತಿಯ ಇವು ಬೇರೆ ಬೇರೆ ಪ್ರಕಾರದ ವಸ್ತುಗಳು. ನೋಡಿ, ಕಪಾಲಭಾತಿ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತೆ. ಆದ್ರೆ ಜನ ಡೌನ್ ಸಿಂಡ್ರೋಮ್ಗೆ ಬಲಿಯಾಗುವುದಿಲ್ಲ, ಲೋ ಎನರ್ಜಿಗೆ ಬಲಿಯಾಗುವುದಿಲ್ಲ. ಯೋಗಿಯ ಚಿತ್ತ ಪ್ರಶಾಂತವಾಗಿರುತ್ತೆ. ಆದರೆ ಯೋಗಿಗಿಂತ ದೊಡ್ಡ ಶೂರ, ವೀರ ಯಾರೂ ಇಲ್ಲ. ಅಂದ್ರೆ ಇವು ಬೇರೆ ಬೇರೆ ವಿಷಯಗಳು. ಈ ಮೂಲಬಂಧವನ್ನ ನಿಮ್ಮ ಅಭ್ಯಾಸ ಆಗ್ತಾ ಇರುವಾಗ ಕೂಡ ನಾನು ಮಾತಾಡ್ತಾ ಇರ್ತೀನಿ, ಮೂಲ್ ಬಂದ್ ಮಾಡ್ತಾ ಇರ್ತೀನಿ, ಕಪಾಲಭಾತಿ, ಅನುಲೋಮ ವಿಲೋಮ ಮಾಡ್ತಾ ಇರ್ತೀನಿ, ಮೂಲ್ ಬಂಧ ಹಾಕ್ತಾ ಇರ್ತೀನಿ. ನಾನು ಒಂದು ಆರ್ಡರ್ ಮಾಡಿಟ್ಟಿದ್ದೀನಿ, ಅಂದ್ರೆ ಮೂಲ್ ಬಂದ್ ತನ್ನಷ್ಟಕ್ಕೆ ಆಗ್ಬಿಡುತ್ತೆ, ನಾನು ನನ್ನ ಕೆಲಸ ಮಾಡ್ತಾ ಇರ್ತೀನಿ. ಹೀಗೆ ನಮ್ಮ ಸ್ವಭಾವ ಆಗ್ಬಿಡುತ್ತೆ. ಇದಕ್ಕಂತಾರೆ ಶ್ಲೋಕ ತತ್ರ ಸ್ಥಿತೌ ಯತನೋ ಅಭ್ಯಾಸ. ನಮ್ಮೆಲ್ಲರ ಅಭ್ಯಾಸ ಹೀಗಾಗ್ಬಿಡುತ್ತೆ. ಈ ಮೂಲ್ ಬಂದ್ ಅಭ್ಯಾಸವನ್ನು ನಾವು ಮಾಡಲೇಬೇಕು. ಸಖತ್ತಾಗಿದೆ ಇದು. ಅಂದ್ರೆ ಮೂಲ್ ಬಂದ್ ಹಾಕಿ ಉಡಿಯಾರ್ ಬಂದ್, ಜಾಲಂಧರ್ ಬಂದ್ ಹಾಕಿ ಉಜ್ಜಾಯಿ ಮಾಡಿ, ಸರಿ ಅನುಲೋಮ ವಿಲೋಮ, ಅನುಲೋಮ ವಿಲೋಮ ಪೂರ್ತಿ ಮಾಡಬೇಕು. ಇವತ್ತೊಂದು ಕೊನೆಯ ಆಹ್ವಾನ ಮಾಡ್ತಿದ್ದೀನಿ.
ಬಾಕಿ ಎಲ್ಲ ರೋಗಗಳು ಗುಣವಾಗುತ್ತವೆ. ಈ ಯೋಗ ಏನಿದೆಯಲ್ಲ, ಆಯುರ್ವೇದ ಸ್ವದೇಶಿಯಾಗಿದೆ. ಈ ಪೂರ್ತಿ ಆಂದೋಲನೆ ಈ ಸ್ವಸ್ಥ ಭಾರತ, ಸಮೃದ್ಧ ಭಾರತ, ಸಂಸ್ಕಾರದ ಭಾರತ, ಪರಮ ವೈಭವಶಾಲಿ ಭಾರತ, ಸನಾತನ ಸಂಸ್ಕೃತಿಯ ಉತ್ಕರ್ಷದ ಆಂದೋಲನೆ. ಇದರಲ್ಲಿ ನೀವು ಸೇರಿ 10-20 ಮಂದಿಯನ್ನು ಬೇರೆ ಕೂಡ ಸೇರಿಸಿ ಜನರನ್ನ ಕನ್ವಿನ್ಸ್ ಮಾಡಿ. ಎಲ್ಲಕ್ಕಿಂತ ಕಷ್ಟವಾದ ಕೆಲಸ ಅಂದರೆ ಯಾರನ್ನಾದರೂ ಕನ್ವಿನ್ಸ್ ಮಾಡೋದು, ಅವರನ್ನು ತಯಾರು ಮಾಡೋದು. ಆದರೆ ಯೋಗ ನಮ್ಮ ರಕ್ತದಲ್ಲಿದೆ, ನಮ್ಮ ಬೇರುಗಳಲ್ಲಿ, ನಮ್ಮ DNA. ಯಾವಾಗ ನಾವು ಯೋಗವನ್ನು ವಿವೇಕವಾಗಿ, ಶ್ರದ್ಧೆಪೂರ್ವಕ, ಸ್ವಲ್ಪನೂ ಸ್ವೀಕಾರ ಮಾಡಿಬಿಟ್ರೆ, ನಿಧಾನವಾಗಿ ಪೂರ್ತಿ ಯೋಗ, ಪೂರ್ತಿ ಆಧ್ಯಾತ್ಮ ನಮ್ಮ ಜೀವನದೊಳಗೆ ಸೇರ್ತಾ ಹೋಗುತ್ತೆ. ದೀರ್ಘವಾಗಿ ಮಾಡಿ. ನಿಮಗೆ ನಾನು ಆಸನ ಮಾಡಿ ತೋರಿಸಿದ್ದೆ. ಯಾರ ಲಿವರ್, ಕಿಡ್ನಿ ಫೇಲ್ ಆಗಿದೆ ಅವುಗಳಿಗೆ ಔಷಧಿ ನಾನು ನಿನ್ನೆ ನಿಮಗೆ ತಿಳಿಸಿದ್ದೆ. ಅದು ಮಂಡೂಕಾಸನ, ಯೋಗ ಮುದ್ರಾಸನ. ದೀರ್ಘ ಮಾಡ್ಕೊಳ್ಳಿ. ಯಾರಿಗೆ ಬ್ರೈನ್ ನರ್ವಸ್ ಸಿಸ್ಟಮ್ನ ಸಮಸ್ಯೆ ಇದೆ ಅವರು ಅನುಲೋಮ ವಿಲೋಮ ದೀರ್ಘ ಮಾಡಬೇಕು. ಈಗ ನಿಮಗೆ ನಿನ್ನೆಯಂತೆ ಒಮ್ಮೆ ಧ್ಯಾನ ಮಾಡಿಸ್ತೀನಿ. ಧ್ಯಾನ ಮಾಡಿಕೊಳ್ಳಿ. ಓಂ ಓಂ ನ ಧ್ಯಾನ. ದೀರ್ಘ ಪ್ರಾಣಾಯಾಮ ಮಾಡುವಾಗ ನೀವು ಭಜನೆ ಜೊತೆಗೆ, ಧ್ಯಾನದ ಜೊತೆಗೆ, ಕೀರ್ತನೆ ಜೊತೆಗೆ ಒಂದು ಕ್ಷಣದಲ್ಲಿ ರೂಪಾಂತರಿತಗೊಳ್ತೀರ. ಅದಕ್ಕಾಗಿ ನಾನು ಹೇಳ್ತೀನಿ, ಪೂರ್ತಿಯಾಗಿ ಏಕಾಗ್ರ ಚಿತ್ತರಾಗಿ, ಅಂತರ್ಮುಖಿಯಾಗಿ, ಸ್ಥಿತಪ್ರಜ್ಞರಾಗಿ ಯೋಗ ಮಾಡಬೇಕು.